ನಮಸ್ತೆ ವೀಕ್ಷಕರೇ, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ, ರೇಖಿ ಮಾಸ್ಟರ್, ಟಾರಟ್ ಕಾರ್ಡ್ ರೀಡರ್. ಈ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಬರ್ತಾ ಇದೆ, ಯಾವ ರೀತಿಯ ಒಂದು ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ, ಓಕೆ, ನಿಮ್ಮ ಎನರ್ಜೀಸ್ ಏನು, ಹಾಗೆ ಈ ಫುಲ್ ಮೂನ್ ಆ್ಯಂಡ್ ನ್ಯೂ ಮೂನ್ಗೆ ಗೈಡೆನ್ಸ್ ಏನು, ಹಾಗೆ ಏಂಜಲ್ಸಿಂದ ನಿಮಗೆ ಗೈಡೆನ್ಸ್ ಏನು ಅಂದರೆ ನಿಮ್ಮ ಇಷ್ಟ ದೇವರಾಗಿರ್ಬೋದು, ನಿಮ್ಮ ಗಾರ್ಡಿಯನ್ ಏಂಜಲ್ ಆಗಿರ್ಬೋದು, ನಿಮ್ಮ ಆರ್ಕ್ ಏಂಜಲ್ಸ್ ಆಗಿರ್ಬೋದು, ಅಥವಾ ನಿಮ್ಮ ದೈವ ಆಗಿರ್ಬೋದು, ಓಕೆ, ನಿಮ್ಮ ಮನೆ ದೇವರಾಗಿರ್ಬೋದು, ನಿಮ್ಮ ಇಷ್ಟ ದೇವರಿಂದ ಏನೇನು ಮೆಸೇಜ್ ಬರುತ್ತೆ ಅಂತೇಳಿ ಏಂಜಲ್ ಕಾರ್ಡ್ ಥ್ರೂ ನಿಮಗೆ ಗೈಡೆನ್ಸ್ ಸಿಗುತ್ತೆ. ಹಾಗೆ ಈ ಮಂತಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಏನು ಗೈಡೆನ್ಸ್ ಬರುತ್ತೆ ಅನ್ನೋದನ್ನು ಮುನಾಲಜಿ ಕಾರ್ಡ್ ಥ್ರೂ ನೋಡ್ತೀವಿ. ಹಾಗೆ ಟ್ಯಾರೋ ಕಾರ್ಡನ್ನು ನೋಡೋದ್ರ ಜೊತೆಗೆ ಹಾಗೆ ಹ್ಯಾಂಡ್ ರೈಟಿಂಗ್ ಗೈಡೆನ್ಸ್ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಇದು ಕಲೆಕ್ಟಿವ್ ರೀಡಿಂಗ್, ಸೊ ಸ್ವಲ್ಪ ಲೆಂತಿ ವಿಡಿಯೋ ಇದೆ ಇದು, ಓಕೆ. ಹಾಗೆಯೇ ನೀವು ನಿಮ್ಮ ಇಷ್ಟ ದೇವರನ್ನು ಪ್ರೇಯರ್ ಮಾಡ್ಕೊಳ್ಳಿ. ಈ ರೀಡಿಂಗ್ ನೋಡೋಕ್ಕಿಂತ ಮುಂಚೆ ವಿಡಿಯೋ ರೆಸನೇಟ್ ಆಗಲಿ, ರೀಡಿಂಗ್ ರೆಸನೇಟ್ ಆಗಲಿ, ಗೈಡೆನ್ಸ್ ಪ್ರೊವೈಡ್ ಮಾಡಿ, ಬ್ಲೆಸ್ಸಿಂಗ್ಸನ್ನು ಪ್ರೊವೈಡ್ ಮಾಡಿ ಅಂತ ಕೇಳ್ಕೊಳ್ಳಿ. ಹಾಗೆ ನಿಮ್ದು ಏನಾದ್ರು ಪ್ರಶ್ನೆಗಳಿದ್ದರೆ ಏಂಜಲ್ಸ್ ಹತ್ರ ಕೇಳ್ಕೊಬೋದು, ಯಾವುದೇ ವಿಚಾರಕ್ಕಾಗಿರ್ಬೋದು, ಓಕೆ. ಏಂಜಲ್ಸ್ ಹತ್ರ ಪ್ರೇಯರ್ ಮಾಡ್ಕೊಳ್ಳಿ, ಆನ್ಸರನ್ನು ಪ್ರೊವೈಡ್ ಮಾಡಿ ಅಂತೇಳಿ ಪ್ರೇಯರ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡಿ. ಇಲ್ಲಿ ಯಾವುದೇ ರೀತಿಯ ಫೈಲ್ ಸೆಲೆಕ್ಷನ್ ಇಲ್ಲ, ಇದು ಕಲೆಕ್ಟಿವ್ ರೀಡಿಂಗ್. ಎಷ್ಟು ಜನಕ್ಕೆ ರೆಸನೇಟ್ ಆಗುತ್ತೆ ನೀವು ತಿಳಿಸಿ, ನನಗೆ ರೆಸನೇಟ್ ಆಯಿತು ಅಂತ ಹೇಳಿಬಿಟ್ಟು. ಹಾಗೆಯೇ ಏಂಜಲ್ಸಿಗೆ ಡಿವೈನ್ಗೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ, ಓಕೆ. ಕಮೆಂಟ್ ಸೆಕ್ಷನಲ್ಲಿ ಥ್ಯಾಂಕ್ ಯು ಡಿವೈನ್, ಥ್ಯಾಂಕ್ ಯು ಏಂಜಲ್ಸ್ ಅಂತ ಹೇಳಿ. ಹಾಗೆ ವಿಡಿಯೋ ರೆಸನೇಟ್ ಆಗಿದ್ದರೆ 50% ರೆಸನೇಟ್ ಆಗಿದ್ದರೂ ಕೂಡ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಚಾರವನ್ನು, ಈ ಒಂದು ಗೈಡೆನ್ಸನ್ನು ನಿಮ್ಮ ಇಷ್ಟ ಪ್ರಿಯರಾದಂತಹ ವ್ಯಕ್ತಿಗಳಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ, ಸರಿನಾ? ಓಕೆ, ಬನ್ನಿ. ಮೊದಲನೇದಾಗಿ ನಿಮ್ಮ ಎನರ್ಜೀಸನ್ನು ಚೆಕ್ ಮಾಡ್ತೀನಿ, ಓಕೆ. ನೀವು ಯಾವ ರೀತಿಯ ಒಂದು ಎನರ್ಜೀಸಲ್ಲಿ ಈ ಹಿಂದೆ ಇದ್ರಿ ಅಥವಾ ಈಗಿದ್ದೀರಾ ಅನ್ನೋದನ್ನು ನೋಡೋಣ. ಓಕೆ, ಇಲ್ಲಿ ತುಂಬ ಜನ ಜಸ್ಟಿಸನ್ನು, ಜಡ್ಜ್ಮೆಂಟನ್ನು ವೆಯ್ಟ್ ಮಾಡ್ತಾ ಇದ್ದೀರಾ. ಮೇ ಬಿ ನೀವು ಲೀಗಲಿ ಒಂದು ಕಷ್ಟಗಳನ್ನು ಅನುಭವಿಸ್ತಾ ಇರ್ಬೋದು, ಓಕೆ. ಕೋರ್ಟ್ ಕೇಸಸ್ ಇದ್ದಿರ್ಬೋದು, ಓಕೆ. ಸೊ ಅದರಲ್ಲಿ ಜಡ್ಜ್ಮೆಂಟ್ ನನ್ನ ಪರವಾಗಲಿ ಅಂಥೇಳಿ ನೀವು ತುಂಬ ಪ್ರೇಯರನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಎನರ್ಜಿ ತಿಳಿಸ್ಕೊಡ್ತಾ ಇದೆ, ಓಕೆ. ಈ ಹಿಂದೆಯಿಂದ ನೀವು ತುಂಬ ಕಷ್ಟವನ್ನು ಅನುಭವಿಸಿದ್ದೀರಾ, ದುಃಖವನ್ನು ಅನುಭವಿಸಿದ್ದೀರಾ, ಮೆಂಟಲಿ ಡಿಪ್ರೆಸ್ಸಿವ್ ಆಗಿದ್ದೀರಾ, ಎಮೋಷ್ನಲಿ ಬ್ಲಾಕ್ ಆಗಿಬಿಟ್ಟಿದ್ದೀರಾ, ಫಿಸಿಕಲ್ ವೈಸು ಸ್ಟ್ರೆಂತ್ ಎನರ್ಜಿ ಕಮ್ಮಿ ಆಗಿಬಿಟ್ಟಿದೆ, ಪದೇ ಪದೇ ಹೆಲ್ತ್ ಇಶ್ಯೂಸ್ ಆಗೋವಂಥದ್ದು, ಹೆಡೇಕ್ ಬರೋವಂಥದ್ದು, ಓಕೆ, ಬ್ಯಾಕ್ ಪೇನ್ ಬರೋವಂಥದ್ದು, ಒಳಗಿಂದ ಸುಸ್ತು, ನೋಡೋಕ್ಕೆ ಹೊರಗಡೆಯಿಂದ ನೋಡೋಕ್ಕೆ ತುಂಬ ಚೆನ್ನಾಗಿರ್ತೀರಿ, ಎನರ್ಜೆಟಿಕ್ ಅಂತ ಅನಿಸ್ತಾ ಇರುತ್ತೆ ಬೇರೆಯವರಿಗೆ. ಬಟ್ ನೀವು ಒಳಗಿಡೆಯಿಂದ ತುಂಬ ಕುಗ್ಗಿದ್ದೀರಾ ಆ್ಯಂಡ್ ಆಲ್ಸೋ ಫಿಸಿಕಲ್ ವೈಸು ಕೂಡ ಸುಸ್ತು ಎನರ್ಜಿಯನ್ನು ಫೀಲ್ ಮಾಡ್ತಾ ಇದ್ದೀರಾ. ನನಗಿನ್ನ ಮುಂದೆ ಏನೂ ದಾರಿ ತೋಚ್ತಾ ಇಲ್ಲ ದೇವ್ರೆ, ಓಕೆ. ಡಿವೈನ್ ಏಂಜಲ್ಸ್, ನೀವು ಯಾರನ್ನು ನಂಬ್ತಾ ಇದ್ದೀರಾ ಅವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಿದ್ದೀರಾ, ನನಗೆ ಜಸ್ಟಿಸ್ ಕೊಡಿ, ನನಗೆ ಜಡ್ಜ್ಮೆಂಟ್ ಕೊಡಿ. ಆ್ಯಂಡ್ ಲೀಗಲ್ ಕೇಸ್ ಏನಾದ್ರು ಕೋರ್ಟ್ ಕೇಸ್ ನಡೀತಾ ಇದ್ರೆ ಅಲ್ಲೂ ಕೂಡ ನನಗೆ ನನ್ನ ಪರವಾಗಿ ಜಡ್ಜ್ಮೆಂಟ್ ಕೊಡಿ, ಜಸ್ಟಿಸ್ ಕೊಡಿ, ನನಗೆ ನ್ಯಾಯ ದೊರಕಿಸ್ಕೊಡಿ ಅಂತೇಳಿ ನೀವು ಬೇಡ್ತಾ ಇರ್ತಕ್ಕಂಥದ್ದು ಎನರ್ಜಿ ಕಾಣಿಸ್ತಾ ಇದೆ, ಓಕೆ. ಹೌದು ಅನ್ನೋದಾಗಿದ್ದರೆ ನಿಮಗೆ ಜಡ್ಜ್ಮೆಂಟ್ ಸಿಗತ್ತೆ, ಓಕೆ. ಯೂನಿವರ್ಸಿಂದ ಜಡ್ಜ್ಮೆಂಟ್ ಸಿಗತ್ತೆ, ಓಕೆ. ನೋಡೋಣ ಅದೆಲ್ಲ ಹೇಗೆ, ಯಾಕೆ, ಯಾವಾಗ ಅಂತೇಳಿ. ಸೊ ನೀವು ತುಂಬ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇರ್ತಕ್ಕಂಥ ಎನರ್ಜಿ ಕಾಣ್ತಾ ಇದೆ, ಸರಿನಾ? ನೀವು ಇದಕ್ಕಾಗಿ ನೋಡಿ, ಈಗ ಆಲ್ರೆಡಿ ಜಡ್ಜ್ಮೆಂಟ್ ಮಾಡ್ತಾ ಇರೋದು ಎನರ್ಜಿ. ಆ್ಯಂಡ್ ನೀವು ನಿಮ್ಮ ಲೈಫಲ್ಲಿ ಹ್ಯಾಪಿಯಾಗಿರಬೇಕು, ಓಕೆ. ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೇಕು, ಫೈನಾನ್ಷಿಯಲ್ ಫ್ರೀಡಮ್ ಬೇಕು, ನನಗೆ ಖುಷಿ ಬೇಕು, ನನಗೆ ನೆಮ್ಮದಿ ಬೇಕು, ಸಂತೃಪ್ತಿ ಬೇಕು ಅನ್ನೋ ಎನರ್ಜಿಗೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ಬೋದು, ಓಕೆ. ಡಿವೈನ್ ಹತ್ರ ಪ್ರೇಯರ್ ಮಾಡ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಸ್ಪೆಲ್ ವರ್ಕ್ ಮಾಡೋ ಅಂಥದ್ದಾಗಿರ್ಬೋದು, ಕ್ಯಾಂಡಲ್ ಹೀಲಿಂಗ್ ಮಾಡೋ ಅಂಥದ್ದಾಗಿರ್ಬೋದು, ರೇಖಿ ಹೀಲಿಂಗ್ ಮಾಡೋ ಅಂಥದ್ದಾಗಿರ್ಬೋದು, ಅಥವಾ ನೀವು ಕನ್ಸಲ್ಟೆಂಟ್ ಮಾಡೋ ಅಂಥದ್ದು, ಓಕೆ. ನಿಮ್ಮ ಹೀಲರ್ಸ್ ಹತ್ರ ಆಗಿರ್ಬೋದು, ಅಥವಾ ಟ್ಯಾರೋ ಟ್ಯಾರೋಟ್ ಕಾರ್ಡ್ ರೀಡರ್ಸ್ ಹತ್ರ ಕನ್ಸಲ್ಟೆಂಟ್ ತಗೊಳ್ಳೋ ಮೂಲಕ ಅವ್ರು ಹೇಳಿರ್ತಕ್ಕಂಥ ಗೈಡೆನ್ಸನ್ನು ಫಾಲೋ ಮಾಡುವಂಥದ್ದಾಗಿರ್ಬೋದು, ಅಥವಾ ರೆಮಿಡೀಸ್ಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು, ಓಕೆ. ಡೈಲಿ ರೊಟೀನಲ್ಲಿ ರೆಮಿಡೀಸ್ ಮಾಡೋಕ್ಕೆ ಹೇಳಿರ್ಬೋದು, ಆ ರೆಮಿಡೀಸ್ನೇ ನೀವು ಮಾಡ್ತಾ ಇರ್ಬೋದು, ಓಕೆ. ಗುರು ರೆಮಿಡಿ ಮಾಡ್ತಾ ಇರ್ಬೋದು, ಶುಕ್ರನ್ ರೆಮಿಡಿ ಮಾಡ್ತಾ ಇರ್ಬೋದು, ಬುಧನ ರೆಮಿಡಿ ಮಾಡ್ತಾ ಇರ್ಬೋದು, ಮಂಗಳನ ರೆಮಿಡಿ ಮಾಡ್ತಾ ಇರ್ತಕ್ಕಂಥದ್ದು, ಸನ್ ರೆಮಿಡಿ ಮಾಡ್ತಕ್ಕಂಥದ್ದು, ಮೂನ್ ರೆಮಿಡಿ ಮಾಡ್ತಕ್ಕಂಥದ್ದು ಈ ಎನರ್ಜೀಸು ಕಾಣ್ತಾ ಇದೆ,
ಓಕೆ, ಸೊ ನಿಮ್ಮ ಒಂದು ಏನು ಒಂದು ಹಾರ್ಡ್ ವರ್ಕ್ ಇದೆ ಈ ವಿಚಾರದಲ್ಲಿ, ಈ ಹಾರ್ಡ್ ವರ್ಕ್ನ ಕಂಟಿನ್ಯೂ ಮಾಡ್ತಾನೆ ಹೋಗಿ ನೀವು. ಓಕೆನಾ? ಸೊ ಈ ವಿಚಾರಕ್ಕೆ ನಿಮಗೆ ಜಡ್ಜ್ಮೆಂಟ್ ಸಿಗ್ತಾ ಇದೆ. ಓಕೆ, ಇದು ಫ್ಯೂಚರ್ ವೈಸು ಕಾಣಿಸ್ತಾ ಇದೆ. ಓಕೆ, ನಿಮಗೆ ಯಾರೆಲ್ಲ ಜಡ್ಜ್ಮೆಂಟ್ ಕಾಯ್ತಾ ಇದ್ರಿ, ನಮ್ಮ ಪರವಾಗಿ ರಿಸಲ್ಟ್ ಬರಲಿ, ನಮ್ಮ ಪರವಾಗಿ ಜಡ್ಜ್ಮೆಂಟ್ ಬರಲಿ, ನಮ್ಮ ಪರವಾಗಿ ಓಕೆ ಜಸ್ಟಿಸ್ ನಮಗೆ ಸಿಗಲಿ ಅಂತ ಇರೋರಿಗೆ ಖಂಡಿತವಾಗ್ಲೂ ಜಸ್ಟಿಸ್ ನಿಮಗೆ ಸಿಗ್ತಾ ಇದೆ. ಯಾರೆಲ್ಲ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ರಿ, ಯಾರೆಲ್ಲ ರೆಮಿಡೀಸ್ ಬರ್ತಾ ಇದ್ರಿ, ನಿಮ್ಮ ರೆಮಿಡೀಸು ವರ್ಕ್ ಆಗ್ತಾ ಇದೆ. ನಿಮ್ಮ ರೆಮಿಡೀಸನ್ನು ನಿಮ್ಮ ಇಷ್ಟ ದೇವರು, ನವಗ್ರಹಗಳು, ಓಕೆ, ನಿಮ್ಮ ವಾಸ್ತು ದೇವರಾಗಿರ್ಬೋದು, ಮತ್ತು ನೀವು ಯಾವ್ಯಾವ ವಿಚಾರಕ್ಕೆ ಮ್ಯಾನಿಫೆಸ್ಟೇಷನ್ ಮಾಡಿದಿರಾ ಆ ಮ್ಯಾನಿಫೆಸ್ಟೇಷನ್ನು ಡಿವೈನ್ಗೆ ಸೇರಿದೆ. ಓಕೆ, ಡಿವೈನ್ಗೆ ತಲುಪಿದೆ, ದೇವ್ರ ಹತ್ರ ತಲುಪಿದೆ. ನಿಮ್ಮ ಏಂಜಲ್ಸ್ ಡಿವೈನ್ ಹತ್ರ ನಿಮ್ಮ ವಿಶಸ್ಸನ್ನು, ನಿಮ್ಮ ಮ್ಯಾನಿಫೆಸ್ಟೇಷನ್ಸನ್ನು ಮತ್ತು ನಿಮ್ಮ ರೆಮಿಡೀಸನ್ನು ತಲುಪಿಸಿದ್ದಾರೆ. ಸೊ ಅದಕ್ಕೆ ಇನ್ನೂ ಸ್ವಲ್ಪ ದಿನದಲ್ಲಿ ರಿಸಲ್ಟ್ ಬರ್ತಾ ಇದೆ. ಕೆಲವರಿಗೆ ಇಲ್ಲಿ 4 ತಿಂಗಳು ರಿಸಲ್ಟ್ ಬರ್ತಾ ಇದೆ, ಇನ್ನು ಕೆಲವರಿಗೆ 4 ಡೇಸಲ್ಲೇ ರಿಸಲ್ಟ್ ಕಾಣ್ತಾ ಇರ್ಬೋದು. ಕೆಲವರಿಗೆ ತಕ್ಷಣ, ಅಂದರೆ ನಿಮ್ಮ ಒಂದು ಸೋಲ್ ಎಷ್ಟು ಪ್ಯೂರ್ ಆಗಿದೆ ಅಂತಂದರೆ, ನೀವು ಬೇಡ್ತಕ್ಕಂತಹ, ನೀವು ನಿಮ್ಮ ಪ್ರಾರ್ಥನೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಕೆಲವರಿಗೆ ಇಲ್ಲಿ 4 ಅವರ್ಸಲ್ಲೇ ನಿಮ್ಮ ಒಂದು ವಿಶಸ್ಸು ಈಡೇರುವಂತಹ ಚಾನ್ಸಸ್ಸು ಹೈಲಿ ಪಾಸಿಟಿವ್ ಕಾಣಿಸ್ತಾ ಇದೆ. ಹ್ಯಾಪಿ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ನೀವು ಮುಂದೆ ಲೈಫಲ್ಲಿ ಹ್ಯಾಪಿ ಎನರ್ಜಿ ಕಾಣ್ತಾ ಇರ್ತಕ್ಕಂಥದ್ದು, ಫ್ರೆಂಡ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಕ್ಕಂಥದ್ದು, ಕೊಲೀಗ್ಸ್ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡ್ತಕ್ಕಂಥದ್ದು, ಓಕೆ, ಪಾರ್ಟಿ ಆಗಿರ್ಬೋದು ಅಥವಾ ಫ್ಯಾಮಿಲಿ ಈವೆಂಟ್ಸ್ ಆಗಿರ್ಬೋದು, ಅಲ್ಲಿ ನೀವು ಈ ಒಂದು ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋ ಅಂಥದ್ದು. ಹಾಗೆಯೇ ಕೆಲವರು ಇಲ್ಲಿ ಮ್ಯಾರೇಜಿಗೋಸ್ಕರ ನೀವು ಮ್ಯಾನಿಫೆಸ್ಟೇಷನ್ಸ್ ಮಾಡಿರ್ತಕ್ಕಂಥದ್ದು, ಇಲ್ಲಿ ನೀವು ಬೇರೆಯವ್ರ ಮದುವೆಗೆ ಹೋದವಾಗ ನಿಮಗೆ ಅಲ್ಲಿ ನಿಮ್ಮ ಸೋಲ್ಮೇಟ್ ಸಿಗೋವಂಥದ್ದು, ಅಥವಾ ಪಾರ್ಟಿಯಲ್ಲಿ ಏನಾದ್ರು ಹೋದವಾಗ ಆ ಪಾರ್ಟಿಯಲ್ಲಿ ನಿಮಗೆ ಸೋಲ್ಮೇಟ್ ಸಿಗೋವಂತಹ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಫೇಸ್ ಟು ಫೇಸ್ ನಿಮಗೆ ನಿಮ್ಮ ಪರ್ಸನ್ ಸಿಗೋವಂಥದ್ದು, ಅಂದರೆ ಆಲ್ಮೋಸ್ಟ್ ನೋಡಿರ್ಬೋದು ಸೋಷಿಯಲ್ ಮೀಡಿಯಾ ಥ್ರೂ ಫ್ರೆಂಡ್ಸ್ ಆಗುವಂಥದ್ದು, ಅದರ ಮೂಲಕ ಪಾರ್ಟ್ನರ್ ಸಿಗೋವಂಥ ಒಂದು ಎನರ್ಜಿ ಇರತ್ತಲ್ಲ. ಬಟ್ ಇಲ್ಲಿ ಈ ಎನರ್ಜಿ ಪಾಸಿಟಿವ್ ಆಗಿ 100% ಆಗಿ ನಿಮಗೆ ನಿಮ್ಮ ಪಾರ್ಟ್ನರ್ ಬೇರೆಯ ಈವೆಂಟಲ್ಲಿ ಸಿಗೋ ಅಂಥದ್ದು. ಓಕೆ, ನೀವು ಯಾವ್ದಾದ್ರು ಈವೆಂಟ್ನ ಸಿಕ್ಕರೆ, ನಿಮಗೆ ಯಾರಾದರೂ ಇನ್ವೈಟ್ ಮಾಡಿದ್ರೆ ಅಲ್ಲಿ ಹೋಗಿ ನೀವು ಅಲ್ಲಿ ಹೋಗೋದ್ರ ಮೂಲಕ ನಿಮಗೆ ನಿಮ್ಮ ಪಾರ್ಟ್ನರ್ ಸೋಲ್ಮೇಟ್ ಸಿಗೋ ಅಂತಹ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಓಕೆ, ನೀವು ವೆಯ್ಟ್ ಮಾಡ್ತಾ ಇದ್ರೆ ಮ್ಯಾರೇಜಿಗೋಸ್ಕರ, ನನಗೂ ಮ್ಯಾರೇಜ್ ಆಗಿಲ್ಲ, ನನಗೆ ಮ್ಯಾರೇಜ್ ಬೇಕು, ನನಗೂ ಜಸ್ಟಿಸ್ ಕೊಡಿ, ನಾನು ಪ್ರೀತಿಗೆ ಪಾತ್ರಳು, ಓಕೆ, ಅಥವಾ ನಾನು ಪ್ರೀತಿಗೆ ಪಾತ್ರನು, ನನಗೂ ಸೋಲ್ಮೇಟ್ ಬೇಕು, ನನಗೂ ಪರ್ಸನ್ ಬೇಕು, ನನಗೆ ಪಾರ್ಟ್ನರ್ ಬೇಕು, ಲೈಫ್ ಪಾರ್ಟ್ನರ್ ಬೇಕು ಅಂತೇಳಿ ಏನಾದ್ರು ವೇಟ್ ಮಾಡಿ ಅದಕ್ಕೂ ಕೂಡ ಜಡ್ಜ್ಮೆಂಟ್ ಕೇಳ್ತಾ ಇದ್ರೆ, ಸೊ ಖಂಡಿತವಾಗ್ಲೂ ಅದು ಸಿಗುವಂತಹ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ನೀವು ಮ್ಯಾರೇಜಿಗೋಸ್ಕರನು ಆ್ಯಂಡ್ ಹ್ಯಾಪಿ ಎನರ್ಜಿ, ಸ್ಟ್ರಾಂಗ್ ಸ್ಟೆಬಿಲಿಟಿ, ಕೆರಿಯರಲ್ಲಿ ಸ್ಟೆಬಿಲಿಟಿ. ಓಕೆ, ಒಂದು ಒಳ್ಳೆ ರೀತಿಯ ಜಾಬ್, ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಪ್ರೈವೇಟ್ ಜಾಬ್ ಆಗಿರ್ಬೋದು, ಅಥವಾ ಬಿಸ್ನೆಸ್ಸಿಗಾಗಿರ್ಬೋದು, ನೀವೇನಾದರೂ ಕೆರಿಯರಲ್ಲಿ ಒಂದು ಸ್ಟೆಬಿಲಿಟಿ ಬೇಕು, ಅದಕ್ಕೂ ನನಗೆ ಜಡ್ಜ್ಮೆಂಟ್ ಕೊಡಿ. ಓಕೆ, ನಾನು ಕೆರಿಯರಲ್ಲಿ ಸ್ಟೆಬಲ್ ಆಗೋಕ್ಕೆ ಲಾಯಕ್ಕಿದ್ದೀನಿ ಅಂತೇಳಿ ನೀವು ಕೇಳ್ತಾ ಇದ್ರೆ, ಸೊ ಅದು ಕೂಡ ನಿಮಗೆ ಸಿಗೋ ಚಾನ್ಸಸ್ ಇದೆ. ಓಕೆ, ಈ ಎನರ್ಜೀಸಲ್ಲೇ ನೀವು ಇರೋದು, ಹೌದಾ ಇಲ್ಲ ಅಂತೇಳಿ ತಿಳಿಸಿ. ಓಕೆ, ಹಾಗೆ ಕೆಲವರಿಗಿಲ್ಲಿ ಮಣಿಪುರ ಚಕ್ರ ಬ್ಲಾಕೇಜಸ್ ಆಗಿದೆ. ಪಾಸ್ಟ್ ಎನರ್ಜೀಸ್ನ ಯೋಚನೆ ಮಾಡ್ತಾ ಇರ್ತೀರಾ, ನಿಮ್ಮ ಬಾಲ್ಯದ ನೆನಪುಗಳನ್ನು ಮಾಡ್ತಾ ಇರ್ತೀರಿ. ಓಕೆ, ಅಥವಾ ಬಾಲ್ಯದ ಗೆಳೆಯನನ್ನು ಅಥವಾ ಗೆಳತಿಯನ್ನು ನೆನಪು ಮಾಡ್ತಕ್ಕಂಥದ್ದು ಈ ಎನರ್ಜೀಸ್ ಕಾಣ್ತಾ ಇದೆ. ಓಕೆ, ಇಲ್ಲಿ ಒಂದು ನಿಮಗೆ ಒಂದು ಸ್ಟ್ರಾಂಗ್ ಸ್ಟ್ರೆಂತ್ ಎನರ್ಜಿ ಬೇಕು. ಓಕೆ, ಒಂದು ಸ್ಟ್ರಾಂಗ್ ಸ್ಟ್ರೆಂತ್ ಲೈಫಲ್ಲೇ ಆಗಿರ್ಬೋದು, ಹೆಲ್ತ್ ವೈಸ್ ಆಗಿರ್ಬೋದು ಸ್ಟ್ರೆಂತ್ ಬೇಕು, ಅಥವಾ ಫೈನಾನ್ಷಿಯಲಿ ಸ್ಟ್ರೆಂತ್ ಬೇಕು, ಅಥವಾ ಮ್ಯಾರೇಜಲ್ಲಿ ಸ್ಟ್ರೆಂತ್ ಬೇಕು, ಸಪೋರ್ಟ್ ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಲಾಯಲ್ ಪರ್ಸನ್, ಹಾನೆಸ್ಟ್ ಪರ್ಸನ್, ಕೈಂಡ್ ಪರ್ಸನ್, ಬ್ಯೂಟಿಫುಲ್, ಸಾರಿ ಗೈಸ್, ಒಂದೇದಲ್ಲಿ ಫೋನ್ ಬಂತು. ಓಕೆ, ಸೊ ಒಂದು ಹೆಲ್ತ್ ವೈಸ್ ಸ್ಟ್ರೆಂತ್ ಬೇಕಂದರೆ ಫೈನಾನ್ಷಿಯಲಿ ಸ್ಟ್ರೆಂತ್ ಬೇಕು. ಓಕೆ, ಮೆಂಟಲಿ ಸ್ಟ್ರೆಂತ್, ಎಮೋಷ್ನಲಿ ಸ್ಟ್ರೆಂತ್, ಲೈಫ್ ಪಾರ್ಟ್ನರ್ ಬೇಕು. ಆ ಪಾರ್ಟ್ನರ್ ಕೂಡ ನನಗೆ ಸ್ಟ್ರೆಂತ್ ಎನರ್ಜಿ ತಂದುಕೊಡ್ಬೇಕು ಅಂತ ನೀವು ಬಯಸ್ತಾ ಇದ್ರೆ, ಸೊ ಅದು ಕೂಡ ಸಾಧ್ಯತೆ ಇದೆ. ಓಕೆ, ಆ ಒಂದು ಎನರ್ಜಿ ನಿಮಗೆ ಒಟ್ಟಿನಲ್ಲಿ ಬೇಕು ಅಂತ ಇರೋದು. ಈಗ ನಿಮ್ಮ ಕರೆಂಟ್ ಎನರ್ಜೀಸ್, ನಿಮ್ಮ ಪಾಸ್ಟಿಂದ ಇಟ್ಕೊಂಡು ಕರೆಂಟ್ ಎನರ್ಜೀಸ್ ಈ ಥರ ಇದೆ. ನಿಮ್ಮ ಎನರ್ಜೀಸ್ ರೆಸೊನೇಟ್ ಆಯ್ತಾ ಅಂತ ನನಗೆ ತಿಳಿಸಿ. ಓಕೆ, ಹಾಗೆ ನೀವು ತುಂಬ ಪೆಟ್ಸ್ಗಳನ್ನು ಪ್ರೀತಿ ಮಾಡೋವಂಥದ್ದು, ಅವುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋವಂಥದ್ದು, ಅಥವಾ ಈ ಹಿಂದೆ ನೀವೇನಾದ್ರು ಪೆಟ್ಸನ್ನು ಸಾಕಿದ್ರೆ ಅದನ್ನು ನೀವು ಕಳ್ಕೊಂಡಿರ್ಬೋದು, ಅದನ್ನು ಕಳ್ಕೊಂಡಿದ್ದು ದುಃಖದಲ್ಲಿ ನೀವು ಇದ್ದಿರೋವಂತಹ ಚಾನ್ಸಸ್ ಇರ್ಬೋದು. ಓಕೆ,
ಇದು ನಿಮ್ಮ ಎನರ್ಜೀಸ್ ಆಗಿತ್ತು. ಸೊ ಈಗ ಈ ಅಕ್ಟೋಬರ್ ತಿಂಗಳಲ್ಲಿ ನಿಮಗಾಗಿ ಬ್ಲೆಸ್ಸಿಂಗ್ಸ್ ಏನು ಬರ್ತಾ ಇದೆ, ಓಕೆ, ಗೈಡೆನ್ಸ್ ಏನು ಬರ್ತಾ ಇದೆ ಅಂತೇಳಿ ನೋಡೋಣ. ನೀವು ಹೆಚ್ಚು ಬ್ಲ್ಯಾಕ್ ಕಲರ್ ವೇರ್ ಮಾಡ್ತಾ ಇದ್ರೆ ಬ್ಲ್ಯಾಕ್ ಕಲರ್ನ ಅವಾಯ್ಡ್ ಮಾಡಿ, ಓಕೆನಾ. ನೀವು ಆಲ್ರೆಡಿ ನೆಗೆಟಿವ್ ಇರ್ತೀರಿ, ದುಃಖದಲ್ಲಿ ಇರ್ತೀರಿ, ಅದೇನಾಗುತ್ತೆ ಅದು ಇನ್ನೂ ಅಬ್ಸರ್ವ್ ಮಾಡ್ಕೊಳತ್ತೆ ಆ ಬ್ಲ್ಯಾಕ್ ಕಲರ್, ಓಕೆ. ಸೊ ಹಾಗಾಗಿ ವೈಟ್ ಕಲರ್ನ ಯೂಸ್ ಮಾಡೋವಂಥದ್ದು, ಲೈಟ್ ಪಿಂಕ್ ಕಲರ್ ಯೂಸ್ ಮಾಡೋವಂಥದ್ದು, ಲೈಟ್ ಗ್ರೀನ್ ಯೂಸ್ ಮಾಡೋವಂಥದ್ದು, ಲೈಟ್ ಎಲ್ಲೋ ಯೂಸ್ ಮಾಡೋವಂಥದ್ದು, ಲೈಟ್ ಕಲರಲ್ಲಿ ರೆಡ್ ಯೂಸ್ ಮಾಡೋವಂಥದ್ದು, ತುಂಬ ಡಾರ್ಕ್ನೂ ಅಲ್ಲ, ಓಕೆನಾ. ಸೊ ಡಾರ್ಕ್ ಕಲರ್ಸ್ನ ಅವಾಯ್ಡ್ ಮಾಡಿ, ವೈಟ್ ಕಲರ್ನ ಇದು ಮಾಡಿ. ಹೆಣ್ಮಕ್ಳು ಅಂಡರ್ವೇರ್ಸ್ ಏನಿದೆ ಅದು ಕೂಡ ನೀವು ವೈಟ್ ಕಲರ್ನ ಯೂಸ್ ಮಾಡಬೇಕು, ಓಕೆ. ಬಾಯ್ಸ್ ಕೂಡ ಅಷ್ಟೇ. ಓಕೆ ನೋಡಿ, ನಿಮಗೆ ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಯೂನಿವರ್ಸ್ ಈ ಅಕ್ಟೋಬರ್ ತಿಂಗಳಲ್ಲಿ ಒಳ್ಳೆ ರೀತಿಯಲ್ಲಿ ಬ್ಲೆಸ್ಸಿಂಗ್ಸನ್ನು ಕೊಡ್ತಾ ಇದ್ದಾರೆ. ಒಂದು ಒಳ್ಳೆ ಆಶೀರ್ವಾದ, ನಿಮ್ಮ ಏಂಜಲ್ಸಿಂದ ಆಶೀರ್ವಾದ, ಜೊತೆಗೆ ಏಂಜಲ್ಸ್ ನಿಮ್ಮ ಜೊತೆಗೆ ಇದ್ದಾರೆ, ಓಕೆ. ದೇವರಿಂದ ನಿಮಗೆ ಆಶೀರ್ವಾದ, ಸೂರ್ಯನ ಎನರ್ಜಿ ನಿಮ್ಮ ಲೈಫಲ್ಲಿ ಪ್ರಭಾವವನ್ನು ಬೀರೋ ಅಂಥದ್ದು, ಓಕೆನಾ. ನೋಡಿ, ಇಲ್ಲೂ ಸ್ಟಾರ್ ಇದೆ, ಸ್ಟಾರ್ ಮೀನ್ಸ್ ಸನ್, ಇಲ್ಲೂ ಸನ್ ಇದೆ, ಇದು ಏಸ್ ಆಫ್ ವಾನ್ಸ್ ಬಂದು ಇದು ಕೂಡ ಸನ್ ಎನರ್ಜಿ. ಸೊ ಈಗ ನಿಮ್ಮ ಲೈಫಲ್ಲಿ ಬೆಳಕು, ಓಕೆ, ತುಂಬ ಪ್ರಕಾಶಮಾನವಾದಂತಹ ಬೆಳಕು ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ನೀವು ಇಷ್ಟು ದಿನ ನಾನು ಕತ್ತಲಲ್ಲಿದ್ದೀನಿ ಅಂತ ಇದ್ದರೆ ನಿಮ್ಮ ಲೈಫಲ್ಲಿ ಕತ್ತಲೆ ಕಳೆದು ಬೆಳಕು ಬರುವಂತಹ ಎನರ್ಜಿ ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ನಿಮಗೆ ಸಿಗ್ತಾ ಇದೆ. ಕೆರಿಯರಲ್ಲಿ ಅಪರ್ಚುನಿಟಿ ಸಿಗ್ತಾ ಇದೆ, ಮ್ಯಾರೇಜಲ್ಲಿ ಅಪರ್ಚುನಿಟಿ ಸಿಗ್ತಾ ಇದೆ, ಓಕೆ. ಯಾರೆಲ್ಲ ಮ್ಯಾರೇಜಿಗೆ ವೆಯ್ಟ್ ಮಾಡ್ತಾ ಇದ್ರಿ, ಮ್ಯಾರೇಜ್ ಪ್ರಪೋಸಲ್ಸು ಬರ್ತಾ ಇದೆ. ನಿಮ್ಮ ಸೋಲ್ಮೇಟು, ಡಿವೈನ್ ಸೋಲ್ಮೇಟು ಮತ್ತು ಟ್ವಿನ್ ಫ್ಲೇಮ್ ರೀಯೂನಿಯನ್ ಆಗುವಂತಹ ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ನೀವು ಏನೇನು ವಿಶಸ್ಸನ್ನು ಬೇಡ್ಕೊಂಡಿದ್ರಿ ಅದರಲ್ಲಿ ಅಟ್ಲೀಸ್ಟ್ ಈಗ ನೀವು 8 ವಿಶಸ್ಸನ್ನು ಬೇಡ್ಕೊಂಡ್ರೆ 4 ವಿಶಸ್ ಆದರೂ ನಿಮಗೆ ಈ ಮಂತಲ್ಲಿ ಸಿಕ್ಕೇ ಸಿಗುತ್ತೆ. ಅಟ್ಲೀಸ್ಟ್ ಒಂದಾದರೂ ನಿಮ್ಮ ವಿಶ್ ಈ ಮಂತಲ್ಲಿ ಈಡೇರೋ ಅಂತಹ ಚಾನ್ಸಸ್ ಹೈಲಿ ಪಾಸಿಟಿವ್ ಇದೆ. 100% ನಿಮ್ಮ ಒಂದು 8 ವಿಶಸ್ ಆಗಿರ್ಬೋದು ಅಥವಾ 10 ವಿಶಸ್ ಆಗಿರ್ಬೋದು, ನೀವು ಎಷ್ಟು ಕೇಳಿದಿರೋ ಅಥವಾ ಒಂದೇ ವಿಶಸ್ ಕೇಳಿದ್ರು ಒಂದೇ ಆಗಿದ್ರು ಸರಿನೇ, ಆ ಒಂದು ಎನರ್ಜಿ ಈ ಅಕ್ಟೋಬರ್ ಮಂತಲ್ಲಿ ನಿಮಗೆ ಈಡೇರಲಿದೆ. ವಿಶ್ ಕಮ್ ಟ್ರೂ ಆಗಲಿದೆ, ನಿಮ್ಮ ಒಂದು ಆಸೆ ಈಡೇರಲಿದೆ. ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ನೀವೇನು ಕೇಳಿದ್ರಿ ಅಥವಾ ನೀವೇನು ಜಡ್ಜ್ಮೆಂಟ್ ಕೇಳಿದ್ರಿ, ಏನು ಜಸ್ಟಿಸ್ ಕೇಳಿದ್ರೆ ಆ ಜಸ್ಟಿಸ್ ಈ ಮಂತು ನಿಮಗೆ ಸಿಕ್ಕೇ ಸಿಗತ್ತೆ. ವಿಕ್ಟ್ರಿ ಸಿಕ್ಕತ್ತೆ ನಿಮಗೆ. ಶುಕ್ರ ಬಲವಾನ ಆಗ್ತಾ ಇದ್ದಾನೆ ನಿಮ್ಮ ಲೈಫಲ್ಲಿ, ಓಕೆ. ಸೂರ್ಯನ ಬಲ ನಿಮಗೆ ಸಿಗ್ತಾ ಇದೆ, ಶುಕ್ರನ ಬಲ ನಿಮಗೆ ಸಿಗ್ತಾ ಇದೆ, ವೀನಸ್ ಎನರ್ಜಿ, ಓಕೆ. ಇಲ್ಲಿ ಯಾರು ಮ್ಯಾರೇಜ್ ಆಗಿದ್ದೀರಿ, ಮ್ಯಾರೇಜ್ ವೈಸ್ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಒಂದು ಹ್ಯಾಪಿ ಎನರ್ಜಿಯನ್ನು ಲೀಡ್ ಮಾಡಲಿದ್ದೀರಾ, ಓಕೆ. ನೀವು ಜೀವಿಸ್ತಾ ಇದ್ದೀರಾ, ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡುವಂತಹ ಎನರ್ಜಿ ಕಾಣ್ತಾ ಇದೆ, ಓಕೆ. ಅವ್ರ ಜೊತೆ ವೆಕೇಷನಿಗೆ ಹೋಗೋ ಅಂಥ ಎನರ್ಜಿ ಚಾನ್ಸಸ್ ಕಾಣ್ತಾ ಇದೆ, ಓಕೆ. ಒಂದು ಕಂಪ್ಲೀಟ್ ಮತ್ತೆ ಹೊಸ ಜೀವನ ಶುರು ಆಗೋ ಒಂದು ಎನರ್ಜಿ. ನೀವು ಯಾವಾಗ ನನ್ನ ಪಾರ್ಟ್ನರ್ ಜೊತೆಗೆ ಸರಿಯಾಗಿ ಆಗ್ತೀವಿ ಅಂತ ಏನಾದ್ರು ಕೇಳಿದರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಹ್ಯಾಪಿ ಎನರ್ಜಿ ಕಾಣ್ತಾ ಇದೆ. ಮೇ ಬಿ ಇದಕ್ಕೆ ನೀವು ಸ್ವಲ್ಪ ಸ್ಪೆಲ್ ವರ್ಕ್ ಕೂಡ ಮಾಡ್ಬೋದು, ಓಕೆನಾ. ನೀವೇನಾದ್ರು ಮ್ಯಾರೇಜಲ್ಲಿ ಗಂಡ ಹೆಂಡತಿ ನಡುವೆ ಸಾಮರಸ್ಯ ಸರಿ ಇಲ್ಲ ಅಂತಂದರೆ ರಿಲೇಷನ್ಶಿಪ್ ವೈಸು ಹೀಲಿಂಗ್ ಮಾಡ್ಕೋಬೋದು. ನೀವು ನನ್ನನ್ನು ಕನ್ಸಲ್ಟೆಂಟ್ ಮಾಡಿದ್ರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು, ಎಷ್ಟು ಟೈಮ್ ಮಾಡಬೇಕು ಎಲ್ಲದನ್ನು ತಿಳಿಸ್ಕೊಡ್ತೀವಿ. ಒಂದು ರಿಲೇಷನ್ಶಿಪ್ ವೈಸು ಸ್ಟ್ರಾಂಗ್ ಸ್ಟೆಬಿಲಿಟಿ ವಿತ್ ಹಾರ್ಮನಿ ವಿತ್ ಅನ್ಕಂಡೀಷ್ನಲ್ ಲವ್, ರೆಸ್ಪೆಕ್ಟ್, ಓಕೆ, ಕೇರಿಂಗ್, ಇದೆಲ್ಲವೂ ನಿಮಗೆ ಪಾಸಿಬಿಲಿಟಿ ಆಗತ್ತೆ. ನೋಡಿ, ಹೀಲಿಂಗ್ ಆಗಬೇಕಂತಂದರೆ ಹೀಲಿಂಗ್ ಮಾಡಿಸ್ಬೇಕು. ಹೀಲಿಂಗ್ ಮಾಡಿಸಿದ್ರೆ ಮಾತ್ರ ಇವೆಲ್ಲ ಸರಿ ಹೋಗುತ್ತೆ, ಓಕೆ. ಆಲ್ಮೋಸ್ಟ್ ಟ್ರಾನ್ಸ್ಪರೆಂಟ್ ಎನರ್ಜಿ ಕಾಣ್ತಾ ಇರೋದು, ಒಳಗೊಂದು ಹೊರಗೊಂದು ಇಲ್ಲದೆ ಇರೋಂತಹ ವ್ಯಕ್ತಿಗಳು ನೀವಾಗಿದ್ದೀರಿ ಅಥವಾ ನಿಮ್ಮ ಪರ್ಸನ್ ಆಗಿದ್ದಾರೆ, ಓಕೆನಾ. ಹಾಗಾಗಿ
ನಿಮಗೆ ದೇವರು ಎಲ್ಲ ರೀತಿಯಲ್ಲೂ ವಿಸ್ಡಮನ್ನು ಕೊಡ್ತಾ ಇದ್ದಾರೆ, ನಾಲೆಡ್ಜನ್ನು ಕೊಡ್ತಾ ಇದ್ದಾರೆ, ಕ್ರಿಯೇಟಿವಿಟಿನ ಕೊಡ್ತಾ ಇದ್ದಾರೆ, ಸಕ್ಸಸ್ಸನ್ನು ಕೊಡ್ತಾ ಇದ್ದಾರೆ, ವಿಕ್ಟ್ರಿ ಕೊಡ್ತಾ ಇದ್ದಾರೆ, ಗ್ರೋತ್ ಕೊಡ್ತಾ ಇದ್ದಾರೆ, ಸ್ಟೆಬಿಲಿಟಿನೂ ಕೊಡ್ತಾ ಇದ್ದಾರೆ. ಓಕೆ, ನೀವು ಅಂದ್ಕೊಂಡಿರ್ತಕ್ಕಂತಹ ಒಂದು ಅಮೌಂಟ್ ನಿಮಗೆ ಬರ್ತಕ್ಕಂಥದ್ದು, ಬೇರೆಯವರಿಂದ ನಿಮಗೆ ಅಮೌಂಟ್ ಬರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಏನಪ್ಪ ಅಂದರೆ ನೀವು ಸ್ವಲ್ಪ ಎಮೋಷ್ನಲಿ ಬ್ಯಾಲೆನ್ಸ್ ಆಗಬೇಕು ಮತ್ತು ಮೆಂಟಲಿ ಬ್ಯಾಲೆನ್ಸ್ ಆಗಬೇಕು. ಫಿಸಿಕಲ್ ವೈಸ್ ಹೇಳೋದಾದರೆ ನೀವು ನಿಮ್ಮ ಭೌತಿಕ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಬ್ಯಾಲೆನ್ಸಿಂಗ್ ಎನರ್ಜಿ ನೀವು ಮಾಡ್ತಾ ಇದ್ರಿ, ಹಿಂದೆನೇ ನೀವು ಹೀಲಿಂಗ್ ಎಲ್ಲ ಮಾಡ್ಕೊತಾ ಇದ್ದಿದ್ರೆ ಸೊ ಖಂಡಿತವಾಗ್ಲೂ ಆ ಬ್ಯಾಲೆನ್ಸಿಂಗ್ ಎನರ್ಜಿ ಇಲ್ಲಿ ಬರ್ತಾ ಇದೆ ಕೆಲವರಿಗೆ. ಓಕೆನಾ, ಇದು ಕಲೆಕ್ಟಿವ್ ರೀಡಿಂಗು, ಯಾರಿಗೆ ರೆಸನೇಟ್ ಆಗುತ್ತೆ ತಿಳಿಸಿ ನನಗೆ, ಸರಿನಾ? ಓಕೆ, ನೋಡಿ ಅಕ್ಟೋಬರ್ ಮಂತಲ್ಲಿ ಗೈಡೆನ್ಸ್ ನಿಮಗೆ ಏನು ಅಂತಂದರೆ, ನೀವು ಸೇವ್ ಮಾಡಿರ್ತಕ್ಕಂತಹ ಮನಿಯನ್ನು ಇನ್ನೊಂದು ಸ್ವಲ್ಪ ಸೇವ್ ಮಾಡಬೇಕು. ಓಕೆನಾ, ಫೈನಾನ್ಷಿಯಲಿ ಅನ್ವಾಂಟೆಡ್ ಖರ್ಚುಗಳನ್ನು ನೀವು ಅವಾಯ್ಡ್ ಮಾಡಬೇಕು. ಓಕೆನಾ, ನೆಸಸರಿ ಇಲ್ಲದೆ ಇರೋವಂತಹ ಖರ್ಚುಗಳನ್ನು ಕಮ್ಮಿ ಮಾಡಬೇಕು. ಆಮೇಲೆ ಸ್ವಲ್ಪ ಫೈನಾನ್ಷಿಯಲ್ ವೈಸು ಸ್ಟಕ್ ಎನರ್ಜಿ ಕಾಣುವಂತಹ ಚಾನ್ಸಸ್ ಇದೆ. ಓಕೆ, ಸೊ ಮೇ ಬಿ ನೀವು ಸಾಲ ತಗೊಂಡಿರ್ಬೋದು ಅಥವಾ ಸಾಲ ಕೊಟ್ಟಿರ್ಬೋದು. ಸೊ ಅಲ್ಲಿ ದುಡ್ಡು ಬರ್ತಾ ಇಲ್ಲ ಇರ್ಬೋದು, ಅಥವಾ ನೀವು ದುಡ್ಡು ಕೊಡೋಕ್ಕೆ ಸಮಸ್ಯೆ ಆಗ್ತಾ ಇರ್ಬೋದು. ಸೊ ಹಾಗಾಗಿ ನೀವು ಮನಿ ರೇಖಿ ಹೀಲಿಂಗನ್ನು ತಗೊಳ್ಳೋದು ಒಳ್ಳೆಯದು. ಓಕೆನಾ, ಅಕ್ಟೋಬರ್ ತಿಂಗಳಲ್ಲಿ ಕೆಲವರಿಗೆ ಫೈನಾನ್ಷಿಯಲ್ ಸ್ಟಕ್ ಆಗ್ತಾ ಇದೆ ಅಥವಾ ಆಲ್ರೆಡಿ ಆಗಿದೆ, ಇದರಿಂದ ಮೂವ್ ಆನ್ ಆಗಬೇಕು, ಇದರಿಂದ ಹೊರಗಡೆ ಬರಬೇಕಂದ್ರೆ ಏನು ಮಾಡಬೇಕಂದ್ರೆ ಹೀಲಿಂಗ್ ತಗೊಳ್ಳೇಬೇಕು. ಅಟ್ಲೀಸ್ಟ್ ಮಿನಿಮಮ್ 21 ಡೇಸ್ ಮಟ್ಟಿಗಾದರೂ ನೀವು ಹೀಲರ್ ಆಗಿದ್ರೆ ನೀವು ಖುದ್ದು ಹೀಲಿಂಗ್ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಅಟ್ಲೀಸ್ಟ್ ಬೇರೆ ಹೀಲರ್ ಹತ್ರನಾದ್ರು ಹೀಲಿಂಗ್ ಮಾಡಿಸ್ಕೋಬೋದು. ಸರಿನಾ? ಅದ್ರ ಜೊತೆಗೆ ನಿಮಗೆ ಗೈಡೆನ್ಸ್ ಏನು, ನೀವು ನಿಮ್ಮ ಅಕ್ಟೋಬರ್ ಮಂತಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೆಚ್ಚಾಗಿ ಟೈಮನ್ನು ಸ್ಪೆಂಡ್ ಮಾಡಬೇಕು. ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಹೆಂಡತಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಅಪ್ಪ ಅಮ್ಮ ಇದ್ದರೆ ಅಪ್ಪ ಅಮ್ಮನ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡೋವಂಥದ್ದು. ಕಂಪ್ಲೀಟ್ ಅಕ್ಟೋಬರ್ ತಿಂಗಳಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ, ಓಕೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಹೆಚ್ಚಾಗಿ ಟೈಮನ್ನು ಸ್ಪೆಂಡ್ ಮಾಡಿ ಅಂತೇಳಿ ಬರ್ತಾ ಇದೆ. ಓಕೆ, ಅದ್ರ ಜೊತೆಗೆ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗೋಕ್ಕೆ ಹೋಗಬೇಡಿ. ನೀವು ಸ್ವಲ್ಪ ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಗ್ತಾಯಿದ್ರೆ ಅಂದರೆ ಸ್ವಲ್ಪ ದುಃಖ ಆಗ್ಬೋದು, ಫ್ಯಾಮಿಲಿ ಮೆಂಬರ್ಸಿಂದನೇ ಹರ್ಟ್ ಆಗ್ಬೋದು ಅಥವಾ ಬೇರೆ ಯಾರಿಂದನೋ ಹರ್ಟ್ ಆಗಿರ್ಬೋದು. ಆ ಹರ್ಟಿಂಗ್ ಎನರ್ಜಿಯಲ್ಲಿ ಇರಬಾರ್ದು. ಓಕೆ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲನ್ನು ತಂದ್ಕೋಬೇಕು. ಓಕೆ, ನೀವು ಒಂದು ಲಾಯಲ್ ಪರ್ಸನ್, ಹಾನೆಸ್ಟ್ ಪರ್ಸನ್, ಓಕೆ, ಸಾರಿ, ಟ್ರಾನ್ಸ್ಪರೆಂಟ್ ಪರ್ಸನ್. ಓಕೆ, ಮನಸ್ಸಲ್ಲೊಂದು ಹೃದಯದಲ್ಲೊಂದು ಇಲ್ಲ, ಮನಸ್ಸಲ್ಲಿ ಏನು ಕೆಲಸ ಮಾಡಬೇಕನ್ಸುತ್ತೆ ಅದನ್ನೇ ನೀವು ಭೌತಿಕವಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಎನರ್ಜಿ ಉಳ್ಳಂತಹ ವ್ಯಕ್ತಿ ನೀವಾಗಿದ್ದೀರಿ. ನಾಲೆಡ್ಜಬಲ್ ಪರ್ಸನ್ ಇದ್ದೀರಿ. ಓಕೆ, ನೀವು ಇಲ್ಲಿ ಟೀಚರ್ಸು ಇರ್ಬೋದು, ಹೀಲರ್ಸ್ ಇರ್ಬೋದು, ಟ್ಯಾರೋಟ್ ಕಾರ್ಡ್ ರೀಡರ್ಸ್ ಇರ್ಬೋದು, ಕೌನ್ಸಿಲರ್ ಇರ್ಬೋದು, ಜಡ್ಜ್ ಆಗಿರ್ಬೋದು ನೀವು ಖುದ್ದು, ಅಥವಾ ಲಾಯರ್ ಆಗಿರ್ಬೋದು. ಓಕೆ, ನೀವು ಅಥವಾ ಹೌಸ್ ವೈಫೇ ಆಗಿರ್ಬೋದು. ಓಕೆ, ಬಟ್ ನಿಮ್ಮೊಳಗೆ ಎಲ್ಲ ರೀತಿಯ ಒಂದು ವಿಸ್ಡಮ್ ಇದೆ, ಒಂದು ಜೀವನದ ಅನುಭವ ಇದೆ, ಜೀವನದ ಅನುಭವದಿಂದ ಕಲ್ತಿರ್ತಕ್ಕಂಥ ಪಾಠದ ನಾಲೆಡ್ಜ್ ನಿಮ್ಮ ಹತ್ರ ಇದೆ. ಹೆಚ್ಚು ಹೆಚ್ಚು ನೀವು ಬುಕ್ಕನ್ನು ಓದ್ತಿರೋ ಅಂಥದ್ದು ಎನರ್ಜಿ ಆಗಿರ್ಬೋದು. ಓಕೆ, ನೀವು ಫ್ರೀ ಇದ್ದಾಗ ಪೇಪರ್ ನ್ಯೂಸ್ ಪೇಪರ್ ಓದೋಂಥದ್ದಾಗಿರ್ಬೋದು, ಮ್ಯಾಗ್ಝಿನ್ಸ್ ಓದೋಂಥದ್ದಾಗಿರ್ಬೋದು, ಓಕೆ, ಯಾವುದೇ ಬುಕ್ಗಳನ್ನು ಓದೋಂಥದ್ದಾಗಿರ್ಬೋದು. ಇದು ನಿಮಗೆ ಎನರ್ಜೀಸು ಸ್ಟ್ರಾಂಗ್ ಇದೆ. ಸೊ ನೀವು ತುಂಬ ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ, ಸಮಾಜದ ಬಗ್ಗೆ ತಿಳ್ಕೊಂಡಿದ್ದೀರಾ. ಓಕೆ, ಆರ್ಥಿಕವಾಗಿ ನೀವು ನಾಲೆಡ್ಜನ್ನು ತಿಳ್ಕೊಂಡಿದ್ದೀರಾ. ಓಕೆ, ಲೈಫನ್ನು ಹೆಂಗೆ ಲೀಡ್ ಮಾಡಬೇಕು ಅನ್ನೋದನ್ನು ಎಲ್ಲ ವಿಚಾರವನ್ನು ತಿಳ್ಕೊಂಡಿರ್ತಕ್ಕಂತಹ ಎನರ್ಜಿ ಉಳ್ಳಂಥ ವ್ಯಕ್ತಿ ನೀವು. ಅದ್ರ ಜೊತೆಗೆ ಸ್ಪಿರಿಚುಯಾಲಿಟಿಯಲ್ಲೂ ನೀವು ಹೆಚ್ಚು ದೈವಿಕ ಭಕ್ತರಾಗಿರ್ಬೋದು, ದೇವರ ಪೂಜೆ ಮಾಡುವಂಥದ್ದಾಗಿರ್ಬೋದು, ಅವರ ನಾಮಸ್ಮರಣೆಯನ್ನು ಮಾಡುವಂಥದ್ದಾಗಿರ್ಬೋದು, ಅಥವಾ ಮಂತ್ರಗಳನ್ನು ಚಾಂಟ್ ಮಾಡುವಂಥದ್ದಾಗಿರ್ಬೋದು, ಕೆಲವೊಂದು ರಿಚುವಲ್ಸ್ಗಳನ್ನು ಮಾಡುವಂಥದ್ದಾಗಿರ್ಬೋದು. ಇದೆಲ್ಲ ಎನರ್ಜೀಸ್ ನಿಮಗೆ ಚೆನ್ನಾಗಿ ಗೊತ್ತಿದೆ. ವಾಸ್ತು ಕನ್ಸಲ್ಟೆಂಟ್ ಆಗಿರ್ಬೋದು, ನೀವು ಕೌನ್ಸಿಲರ್ ಆಗಿರ್ಬೋದು, ವಾಸ್ತು ಕೌನ್ಸಿಲರ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಎನರ್ಜೀಸ್ ಇಲ್ಲಿ ಕಾಣ್ತಾ ಇದೆ. ಸೊ ನೀವೇನಪ್ಪ ಅಂದರೆ ಸ್ವಲ್ಪ ಎಮೋಷ್ನಲಿ ಡೌನ್ ಆಗ್ತಾ ಇದ್ರೆ ಎಮೋಷ್ನಲಿ ಡೌನ್ ಆಗಿಬಿಡಿ, ಕಾನ್ಫಿಡೆನ್ಸನ್ನು ತಂದ್ಕೊಳ್ಳಿ. ಓಕೆ, ನಿಮ್ಮ ಹತ್ರ ಎಲ್ಲವಿದೆ, ಆ ಎಲ್ಲ ಎನರ್ಜೀಸ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಲೈಫಿಗೆ ಆಗಿರ್ಬೋದು ಅಥವಾ ಬೇರೆಯವ್ರಿಸಿಗೆ ನೀವು ಹೀಲ್ ಮಾಡೋಕ್ಕಾಗಿರ್ಬೋದು ಅಥವಾ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಮಾಡೋಕ್ಕಾಗಿರ್ಬೋದು, ಕಾನ್ಫಿಡೆನ್ಸ್ ಲೆವೆಲನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ನೀವೇನು ಮಾಡಬೇಕು, ಮಣಿಪುರ ಚಕ್ರವನ್ನು ಹೀಲ್ ಮಾಡ್ಕೋಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು. ಓಕೆ, ಸಿಟ್ರಿನ್ ಅಥವಾ ಯೆಲ್ಲೋ ಅವೆಂಚುರಿಯನನ್ನು ನೀವು ಯೂಸ್ ಮಾಡ್ತಾ ಹೋಗಿ. ಬ್ರಾಸ್ಲೆಟ್ ಯೂಸ್ ಮಾಡೋವಂಥದ್ದಾಗಿರ್ಬೋದು, ಟಂಬಲ್ಸನ್ನು ಇಟ್ಕೊಳ್ಳೋವಂಥದ್ದಾಗಿರ್ಬೋದು, ಅಥವಾ ಬಾಲನ್ನು, ಕ್ರಿಸ್ಟಲ್ ಬಾಲ್ ಅಥವಾ ಶೇಪರ್ ಅಂತ ಕರಿತೀವಿ, ಅದನ್ನು ನೀವು ಇಟ್ಕೊಂಡು ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡುವಂಥದ್ದಾಗಿರ್ಬೋದು. ಇದನ್ನೆಲ್ಲ ಮಾಡ್ತಾ ಹೋಗಿ. ಆಮೇಲೆ ಹೊಟ್ಟೆಗೆ ನೀವು ಹಾಲಿನ ಜೊತೆಗೆ ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕಿಬಿಟ್ಟು ಹಾಲನ್ನು ಕುಡಿಯೋವಂಥದ್ದು, ಇದನ್ನು ಮಾಡ್ತಾ ಹೋಗಿ. ಓಕೆ,
ಆಮೇಲೆ ಯಾರಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗ್ತಿದೆ, ಸೊ ನೀವು ಅಟ್ಲೀಸ್ಟ್ ಗುರುವಾರನಾದರೂ ಓಕೆ ಪ್ರತಿ ಗುರುವಾರ ಯೆಲ್ಲೋ ಕಲರ್ ಬಟ್ಟೆಯನ್ನು ವೇರ್ ಮಾಡೋವಂಥದ್ದು ಮಾಡ್ತಾ ಹೋಗಿ, ಸರಿನಾ? ಇದು ನಿಮಗೆ ಗೈಡೆನ್ಸ್ ಇದೆ. ಓಕೆ, ಬ್ಲೆಸ್ಸಿಂಗ್ಸ್ ಅಂತೂ ಬರ್ತಾ ಇದೆ, ಒಳ್ಳೆ ರೀತಿಯಲ್ಲಿ ಆಪರ್ಚುನಿಟೀಸ್ ಬರ್ತಾ ಇದೆ, ಲವ್ ಬರ್ತಾ ಇದೆ, ಅನ್ಕಂಡೀಷನಲ್ ಲವ್ ಬರ್ತಾ ಇದೆ. ನೀವು ಫ್ಯಾಮಿಲಿ ಮೆಂಬರ್ಸಿಂದ ಲವ್ ಬಯಸ್ತಿದ್ರೆ ಅಲ್ಲಿಂದ ಬರ್ತಾ ಇದೆ, ಅಥವಾ ಪಾರ್ಟ್ನರಿಂದ ಬಯಸ್ತಾ ಇದ್ರೆ ಪಾರ್ಟ್ನರಿಂದ ಲವ್ ಬರ್ತಾ ಇದೆ. ರೀಯೂನಿಯನ್ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಒಂದು ನ್ಯೂ ಬಿಗಿನಿಂಗ್, ನ್ಯೂ ಹೋಪ್, ಓಕೆ, ನ್ಯೂ ಸ್ಟಾರ್ಟ್ ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಕೆಲವರಿಗೆ ಇಲ್ಲಿ ನೇಮ್ ಆ್ಯಂಡ್ ಫೇಮ್ ಬರ್ಬೋದು, ಆಮೇಲೆ ಏನು ಪ್ರಮೋಷನ್ ಆಗುವಂತಹ ಎನರ್ಜಿ ಇಲ್ಲಿದೆ. ಓಕೆ, ಜಾಬ್ ಸಿಗೋ ಅಂಥದ್ದು, ಜಾಬಲ್ಲಿ ಪರ್ಮನೆಂಟ್ ಎನರ್ಜಿ ಆಗೋವಂಥದ್ದು, ಓಕೆ, ಪರ್ಮನೆಂಟ್ ಆಗೋವಂಥದ್ದು ಆ ಎನರ್ಜಿ ಕಾಣಿಸ್ತಿದೆ. ಹೆಚ್ಚು ಹೆಚ್ಚು ಅಪರ್ಚುನಿಟೀಸ್ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾ ಥ್ರೂ ನಿಮಗೆ ಗೈಡೆನ್ಸ್ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೆಚ್ಚು ನೇಮ್ ಆ್ಯಂಡ್ ಫೇಮನ್ನು ಗಳಿಸೋವಂಥದ್ದು, ಅಥವಾ ಹೆಚ್ಚು ಸಬ್ಸ್ಕ್ರೈಬರನ್ನು ಗಳಿಸೋವಂಥದ್ದು, ಹೆಚ್ಚು ವ್ಯೂವರ್ಸನ್ನು ಗಳಿಸೋವಂಥದ್ದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆಯೇ ಮೇಲ್ ಬರೋವಂಥದ್ದು, ಓಕೆ, ನಿಮಗೆ ಮೇಲ್ ಥ್ರೂ ಜಾಬ್ ಆಫರ್ ಆಗ್ಬೋದು, ಅಥವಾ ಮೇಲ್ ಥ್ರೂ ನಿಮಗೆ ಕೆಲವರಿಗೆ ಇಲ್ಲಿ ಪರ್ಸನ್ ಸಿಗೋವಂಥದ್ದು, ಓಕೆ, ಮ್ಯಾರೇಜಿಗೆ ಲೈಫ್ ಪಾರ್ಟ್ನರ್ ಸಿಗೋವಂಥದ್ದು, ಓಕೆ, ಮೆಸೇಜ್ ಥ್ರೂ, ಓಕೆ, ಕೆಲವರಿಗೆ ಸೋಷಿಯಲ್ ಮೀಡಿಯಾ ಥ್ರೂ ನಿಮಗೆ ಸಿಗ್ಬೋದು. ಬಟ್ ಫೇಸ್ ಟು ಫೇಸ್ ಸಿಗೋವಂಥ ಚಾನ್ಸಸ್ಸು ಹೈಲಿ ಪಾಸಿಟಿವ್ ಇದೆ. ಓಕೆನಾ? ಗುಡ್ ನ್ಯೂಸ್ ನಿಮಗೆ ಬರ್ತಾ ಇದೆ ಕೆಲವರಿಗೆ. ಓಕೆನಾ? ಇಲ್ಲಿ ತುಂಬ ಜನರಿಗೆ ಗುಡ್ ನ್ಯೂಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ಗುಡ್ ನ್ಯೂಸ್ ಬರ್ತಾ ಇರ್ಬೋದು. ಓಕೆ, ಗುಡ್ ನ್ಯೂಸ್ ಯಾವ ಥರನಾರು ಆಗಿರ್ಬೋದು, ಅದು ಬೇರೆಯವರಿಂದ ಬಂದಿರ್ಬೋದು, ಅಥವಾ ನಿಮಗಾಗಿ ಬಂದಿರ್ಬೋದು, ಅಥವಾ ಬೇರೆಯವರು ಅಂದರೆ ನೀವು ನಿಮ್ಮ ಫ್ರೆಂಡಲ್ಲಿ ಲೈಫಲ್ಲಿ ಗುಡ್ ನ್ಯೂಸ್ ಬೇಕು, ಅಥವಾ ಫ್ಯಾಮಿಲಿ ಮೆಂಬರ್ಸಲ್ಲಿ ಗುಡ್ ನ್ಯೂಸ್ ಬೇಕು. ಸೊ ಆ ಥರ ಒಂದು ಗುಡ್ ನ್ಯೂಸ್ ಎನರ್ಜಿ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಓಕೆ, ನಿಮ್ಮ ಲೈಫಲ್ಲಿ ರೈನ್ಬೋ ಎನರ್ಜಿ ಕಾಣಿಸ್ತಾ ಇದೆ. ರೈನ್ಬೋ ಎನರ್ಜಿ ಅಂದರೆ ಏನು? ಆಲ್ 7 ಕಲರ್ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಾ ಇದೆ, ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ನಿಮಗೆ ಸಿಗ್ತಾ ಇದೆ. ಮೇ ಬಿ ನಿಮಗೆ ರೈನ್ಬೋ ಕಾಣಿಸ್ಬೋದು. ಕಾಣಿಸಿದ್ರೆ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸಿ, ಕಾಣಿಸ್ತಿ ಇವತ್ತು ನನಗೆ ಈ ಟೈಮಿಗೆ ಅಂತೇಳಿ ಹೇಳಿ. ಓಕೆ, ಅದು ಕೂಡ ನಿಮಗೆ ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಸಿಗತ್ತೆ. ಓಕೆ, ಸೊ ನೀವು ಅಲರ್ಟ್ ಆಗಿರಬೇಕು. ಅಕ್ಟೋಬರ್ ಮಂತಲ್ಲಿ ಯಾವ ವಿಚಾರಕ್ಕೆ ಅಲರ್ಟ್ ಆಗಿರಬೇಕು ಅನ್ನೋದನ್ನು ನೋಡೋಣ. ಓಕೆ, ಅಕ್ಟೋಬರ್ ಮಂತಲ್ಲಿ ನೀವು ಯಾವ ವಿಚಾರಕ್ಕೆ ಅಲರ್ಟ್ ಆಗಿರಬೇಕು ಅಂತಂದರೆ, ಸಮ್ ನೆಗೆಟಿವ್ ಸೈಕಿಕ್ ಎನರ್ಜಿ ಅಟ್ಯಾಕ್ ಆಗ್ಬೋದು. ಓಕೆ, ಸೈಕಿಕ್ ಎನರ್ಜಿ ಅಂತಂದರೆ ನೆಗೆಟಿವ್ ಸ್ಪಿರಿಟ್ ನಿಮ್ಮ ಮೇಲೆ ಅಟ್ಯಾಕ್ ಆಗ್ಬೋದು, ಅಥವಾ ಜನರ ಕೆಟ್ಟ ದೃಷ್ಟಿ, ಓಕೆ, ಎವಿಲೈ ಅಟ್ಯಾಕ್ ಆಗುವಂಥದ್ದು ಆ ಎನರ್ಜಿ ಕಾಣಿಸ್ತಾ ಇದೆ. ಮತ್ತು ಇನ್ನು ಕೆಲವರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗುವಂತಹ ಎನರ್ಜಿ ಕಾಣಿಸ್ಬೋದು, ಅಥವಾ ಅಕ್ಕಪಕ್ಕದ ಮನೆಯಲ್ಲಿ ಜಗಳಗಳು ನಿಮ್ಮ ಮೇಲೆ ಬರುವಂಥದ್ದು, ವಾರ ಆಗುವಂಥದ್ದು ಅಥವಾ ಜಗಳಗಳಾಗುವಂಥದ್ದು, ನಿಮ್ಮ ಮೇಲೆ ವಿನಾಕಾರಣ ನಿಮ್ಮ ಮೇಲೆ ಜಗಳ ಮಾಡುವಂತಹ ಎನರ್ಜಿ ಆಗ್ಬೋದು, ಅಥವಾ ಯಾವುದಾದ್ರೂ ರಾಜಕೀಯ ವಿಚಾರಕ್ಕೆ ನಿಮ್ಮನ್ನು ಸಿಕ್ಕಾಕಿಸ್ಕೊಳ್ಳುವಂತಹ ಎನರ್ಜಿ ಆಗ್ಬೋದು, ನಿಮ್ಮ ಮೇಲೆ ರಾಜಕೀಯವಾಗಿ ಒಂದು ದಾಳಿ ನಡೆಯುವಂಥದ್ದು ಎನರ್ಜಿ ಆಗ್ಬೋದು. ಓಕೆ, ಈ ಥರ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇದರಿಂದ ನೀವು ಅಲರ್ಟ್ ಆಗಿರಿ. ಓಕೆ, ಯಾವುದೇ ಕಾರಣಕ್ಕೂ ರಾಜಕೀಯವಾಗಿ ನಿಮ್ಮನ್ನು ಸಿಕ್ಕಾಕಿಸ್ಕೊಳ್ದೇ ಇರೋ ಹಾಗೆ, ರಾಜಕೀಯವಾಗಿ ನಿಮ್ಮನ್ನು ಬಂದಿ ಮಾಡುವಂತಹ ಎನರ್ಜಿಗೆ ಯಾರೂ ಬರದೇ ಇರೋ ಹಂಗೆ, ಓಕೆ, ಒಂದು ಪೊಲಿಟಿಕಲ್ ನಿಮ್ಮ ಲೈಫಲ್ಲಿ ಆ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಲೈಫಲ್ಲಿ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ನಿಮ್ಮನ್ನು. ಓಕೆ, ಅದಕ್ಕೋಸ್ಕರ ಮ್ಯಾನಿಫೆಸ್ಟೇಷನ್ ಮಾಡಿ. ಆ್ಯಂಡ್ ಕನ್ಫ್ಯೂಷನ್ ತುಂಬ ಆಗೋ ಸಾಧ್ಯತೆ ಇದೆ ಈ ಅಕ್ಟೋಬರ್ ಮಂತಲ್ಲಿ. ಓಕೆ, ನಿಮ್ಮ ಇಂಟ್ಯೂಷನ್ ಫೇಲ್ ಆಗ್ಬೋದು. ನಿಮ್ಮ ಇಂಟ್ಯೂಷನ್ ಒಂದು ಹೇಳಿದ್ರೆ ನಿಮ್ಮ ಮೈಂಡ್ ಒಂದು ಹೇಳತ್ತೆ. ಸೊ ಆವಾಗ ನಿಮ್ಮ ಒಮ್ಮೆ ಮೈಂಡ್ ಹೇಳಿದ್ದು ಕರೆಕ್ಟ್ ಆಗ್ಬೋದು, ಅಥವಾ ಒಮ್ಮೆ ಇಂಟ್ಯೂಷನ್ ಹೇಳಿದ್ದು ಕರೆಕ್ಟ್ ಆಗ್ಬೋದು. ಈ ಥರ ಆಗ್ತಾ ಇರುತ್ತೆ. ಇದರಿಂದ ನಿಮಗೆ ಕನ್ಫ್ಯೂಷನ್ ಜಾಸ್ತಿ ಇದೆ. ಸೊ ನಿಮ್ಮ ಥರ್ಡ್ ಐ ಚಕ್ರವನ್ನು ಮತ್ತು ಹಾರ್ಟ್ ಚಕ್ರವನ್ನು ಹೀಲ್ ಮಾಡ್ಕೋಬೇಕು. ಸೊ ಅದಕ್ಕಾಗಿ ನೀವು ಗ್ರೀನ್ ಅವೆಂಚೂರಿಯನ್, ಗ್ರೀನ್ ಸ್ಟೋನ್, ಓಕೆ, ಅಥವಾ ಗ್ರೀನ್ ಜೇಡ್ ಈ ಥರ ಕ್ರಿಸ್ಟಲ್ಗಳನ್ನು ವೇರ್ ಮಾಡೋವಂಥದ್ದು, ಮತ್ತು ಗ್ರೀನ್ ಕಲರ್ನ ವೇರ್ ಮಾಡೋವಂಥದ್ದು, ಮತ್ತು ಗ್ರೀನ್ಸನ್ನು ಹೆಚ್ಚಾಗಿ ತಿನ್ನಬೇಕು. ಅಂದರೆ ಸೊಪ್ಪು, ಹಸಿ ತರಕಾರಿಗಳು, ಹಸಿರು ತರಕಾರಿಗಳು ಮತ್ತು ಸೊಪ್ಪುಗಳನ್ನು ತಿನ್ನೋವಂಥ ಒಂದು ಎನರ್ಜಿಗೆ ನೀವು ಬರಬೇಕು. ಓಕೆ, ಅದ್ರ ಜೊತೆಗೆ ನಿಮಗೆ ಖಂಡಿತವಾಗ್ಲೂ ಒಬ್ಬ ಟ್ಯಾರೋ ರೀಡರ್ನ ಅವಶ್ಯಕತೆ ಇದೆ. ಓಕೆ, ಟ್ಯಾರೋ ಸೆಷನನ್ನು ತಗೊಳ್ಳಿ. ನಿಮ್ಮ ಲೈಫಲ್ಲಿ ಏನೇ ಸಿಚುವೇಶನ್ ಬಂದರೂ ಆ ಸಿಚುವೇಶನಿಂದ ಹೀಲ್ ಆಗೋದು ಹೆಂಗೆ ನೋಡಿ. ಯಾವುದೋ ಒಂದು ಕಷ್ಟ ಹೇಳಿಕಳಿ ಬರುತ್ತೆ ಅಂತ ಅಲ್ಲ. ಸೊ ಕಷ್ಟ ಬರೋಕ್ಕಿಂತ ಮುಂಚೆನೇ ನಾವು ಅಲರ್ಟ್ ಆಗೋದು ಒಳ್ಳೆಯದು. ಸೊ ನಿಮಗೆ ಇಲ್ಲಿ ಒಬ್ಬ ಟ್ಯಾರೋಟ್ ಕಾರ್ಡ್ ರೀಡರ್ ಅವಶ್ಯಕತೆ ಇದೆ, ಒಬ್ಬ ಕೌನ್ಸಿಲರ್ ಅವಶ್ಯಕತೆ ಇದೆ, ಒಬ್ಬ ಗೈಡ್ ಗುರು ಅವಶ್ಯಕತೆ ಇದೆ. ಸೊ ಅವರನ್ನು ಕನ್ಸಲ್ಟೆಂಟ್ ಮಾಡಿ, ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಿಮಗೇನಾದರೂ ಈ ಎನರ್ಜಿಸ್ ರೆಸೊನೇಟ್ ಆಯ್ತಂತಂದರೆ ಸೊ ಖಂಡಿತವಾಗ್ಲೂ ನಮ್ಮ ಹತ್ರನೂ ಟ್ಯಾರೋ ಸೆಷನನ್ನು ತೊಗೋಬೋದು, ಅಥವಾ ನೀವು ಬೇರೆ ಯಾರ ಹತ್ರನಾದ್ರೂ ತೊಗೋಬೋದು.
ಬಟ್ ಯಾರ ಹತ್ರನೇ ತಗೊಂಡ್ರು ಒಂದು ಬಿಲೀವ್ ಸಿಸ್ಟಮನ್ನು ಇಟ್ಕೊಂಡು ತಗೊಳ್ಳಿ. ಯಾಕಂದರೆ ಇದು ನಂಬಿಕೆ ಆಧಾರದ ಮೇಲೆ ನಡೆಯುವಂತಹ ಒಂದು ಎನರ್ಜೀಸ್ ಇದು. ಓಕೆನಾ, ನಂಬಿಕೆಯನ್ನು ಇಟ್ಕೊಂಡು ನೀವು ಟ್ಯಾರೋ ಸೆಷನನ್ನು ಪಡ್ಕೊಂಡು ಅವ್ರು ಹೇಳಿರ್ತಕ್ಕಂಥ ಗೈಡೆನ್ಸನ್ನು ಫಾಲೋ ಮಾಡೋಂಥದ್ದಾಗಿರ್ಬೋದು ಅಥವಾ ಹೇಳಿರ್ತಕ್ಕಂತಹ ರೆಮಿಡೀಸನ್ನು ಫಾಲೋ ಮಾಡಿದ್ದೇ ಆಗಿದ್ದಲ್ಲಿ ನಿಮಗೆ ಖಂಡಿತವಾಗ್ಲೂ ಬ್ಲೆಸ್ಸಿಂಗ್ಸು, ಸಕ್ಸಸ್ಸು, ವಿಕ್ಟ್ರಿ ಮತ್ತು ನಿಮಗೆ ಬೇಕಾಗಿರ್ತಕ್ಕಂಥ ಜಡ್ಜ್ಮೆಂಟು ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ. ಓಕೆನಾ, ಸೊ ಎಲ್ಲ ಕಡೆ ಖರ್ಚು ಇದ್ದೇ ಇರುತ್ತೆ, ಖರ್ಚು ಮಾಡಲೇಬೇಕು. ನಿಮಗೋಸ್ಕರ ನೀವು ಖರ್ಚು ಮಾಡದೆ ಹೋದರೆ ಬೇರೆ ಯಾರು ಬಂದು ಖರ್ಚು ಮಾಡಲ್ಲ. ಇದು ನಿಮ್ಮ ತಲೆಯಲ್ಲಿ ಯಾವಾಗಲೂ ಇರಲಿ, ಸರಿನಾ. ನಿಮಗೆ ಗೈಡ್ ಗುರುದು ಅವಶ್ಯಕತೆ ಇದೆ, ಅವರ ಮಾರ್ಗದರ್ಶನದ ಮೂಲಕ ನೀವು ಹೋಗಲೇಬೇಕು. ಓಕೆ, ಸ್ವಲ್ಪ ಮೆಡಿಟೇಷನ್ ಕೂಡ ಮಾಡಿ. ಓಕೆನಾ, ಮೆಡಿಟೇಷನ್ ಅಟ್ಲೀಸ್ಟ್ ಅರ್ಧ ಗಂಟೆ ಮೆಡಿಟೇಷನ್ ಆದರೂ ಮಾಡಿ. ಇದರಿಂದ ನಿಮಗೆ ಮೈಂಡ್ ಬ್ಯಾಲೆನ್ಸ್ ಆಗುತ್ತೆ, ಮೈಂಡ್ ಕಾಮ್ ಆಗುತ್ತೆ, ಶಾಂತಿಯಿಂದ ಮನಸ್ಸು ತುಂಬಿರುತ್ತೆ. ಇದರಿಂದ ನಿಮಗೆ ಏನೇ ಆ್ಯಕ್ಷನ್ ತೊಗೋಬೇಕಂದ್ರೂ ಸರಿಯಾಗಿ ವಿಚಾರ ಮಾಡಿ ಆ್ಯಕ್ಷನ್ ತೊಗೊಳಕ್ಕೆ ಅನುಕೂಲ ಆಗುತ್ತೆ. ನೀವೇನಾದರೂ ತುಂಬ ಸೀದಾ ಮತ್ತು ಫಾಸ್ಟ್ ಎನರ್ಜಿಯಲ್ಲಿ ನೀವೇನಾದ್ರು ಡಿಸಿಷನ್ ತೊಗೊಂಡ್ರೆ ಆ ಡಿಸಿಷನ್ ಫೇಲ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಫೇಲ್ ಆಗೋ ಸಾಧ್ಯತೆಯ ಎನರ್ಜಿಗೆ ಬರಬಾರ್ದು. ಈ ಒಂದು ವಿಚಾರದಲ್ಲಿ ಅಲರ್ಟ್ ಆಗಿರಬೇಕು. ಆ್ಯಂಡ್ ನ್ಯೂ ಮೂನಿಗಾಗಲಿ ಫುಲ್ ಮೂನಿಗಾಗಲಿ ಅಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನದಲ್ಲಿ ನಿಮಗೆ ಸಮಸ್ಯೆಗಳು ಕಾಡುವಂತಹ ಎನರ್ಜೀಸ್ ಇದೆ. ಸೊ ಆ ಸಮಸ್ಯೆಗಳಿಗೆ ಬರಬಾರ್ದು. ಆ ಒಂದು ಇದಕ್ಕೆ ಏನು ರೆಮಿಡಿ ಬರಬೇಕು, ನೀವು ಪರ್ಟಿಕ್ಯುಲರಾಗಿ ಸೆಷನನ್ನು ಬುಕ್ ಮಾಡಿಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ ಯಾವ ರೆಮಿಡಿ ಮಾಡಬೇಕು ಅಂತೇಳಿ. ಸೊ ಆ ರೆಮಿಡಿ ಮೂಲಕ ನೀವು ನಿಮ್ಮ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಆಗುವಂಥ ಸಮಸ್ಯೆಗಳನ್ನು ಅವಾಯ್ಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಸರಿನಾ. ಇದಿಷ್ಟು ನಿಮಗೆ ಟ್ಯಾರೋ ಗೈಡೆನ್ಸ್ ಆಗಿತ್ತು, ಬ್ಲೆಸ್ಸಿಂಗ್ಸ್ ಆಗಿತ್ತು, ಅಪರ್ಚುನಿಟೀಸ್ ಆಗಿತ್ತು. ಓಕೆ, ಮತ್ತು ಅಲರ್ಟ್ ಮೆಸೇಜಸ್ ಆಗಿತ್ತು. ಸೊ ನೆಕ್ಸ್ಟ್ ಬಂದು ನೀವು ನಿಮ್ಮ ಪ್ರಾಣಿಗಳ ಜೊತೆಗೆ ಸಮಯವನ್ನು ಸ್ಪೆಂಡ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಒಂದು ಒಳ್ಳೆಯದನ್ನೇ ಬಯಸಿರ್ತಾರೆ, ಒಳ್ಳೆಯದನ್ನೇ ತಿಳಿಸ್ತಾರೆ. ಓಕೆ, ಸೊ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನು ಹೇಳ್ತಾರೆ ಆ ಮಾತನ್ನು ಫಾಲೋ ಮಾಡಿ. ಸ್ಪೆಷಲಿ ಇಲ್ಲಿ ಕೆಲವು ಗಂಡು ಮಕ್ಕಳಿಗೆ ಏನು ಮಾಡ್ತೀರಿ, ಹಿಂದೆ ಮುಂದೆ ಯೋಚನೆ ಮಾಡದೆ ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತಾ ಇರ್ತೀರಿ. ನಿಮ್ಮ ಹೆಂಡತಿ ಬೇಡ ಅಂತ ಹೇಳ್ಬೋದು. ಸೊ ಅವ್ರು ಬೇಡ ಅಂತ ಹೇಳಿದಾಗ ಅಲ್ಲಿ ನೀವು ಅಲರ್ಟ್ ಆಗಬೇಕಂತ ಅರ್ಥ, ಸರಿನಾ. ಅಲರ್ಟ್ ಆಗಬೇಕಂತ ಅರ್ಥ. ನಿಮ್ಮ ಹೆಂಡತಿ ಬೇಡ ಅಂತ ಅಂದವಾಗ ಅಲ್ಲಿ ನೀವು ಸ್ಟಾಪ್ ಆಗೋದು ಒಳ್ಳೆಯದು. ಆ್ಯಂಡ್ ಇಲ್ಲಿ ಹೆಣ್ಮಕ್ಳು ನೀವು ಅಷ್ಟೇ, ನೀವೇನಾದ್ರು ಕೆಲಸ ಮಾಡ್ತಾ ಇರ್ಬೋದು, ಮೇ ಬಿ ನಿಮ್ಮ ಹಸ್ಬೆಂಡ್ ಬೇಡ, ಯಾಕೋ ಸರಿ ಬರ್ತಾ ಇಲ್ಲ ಅಂತ ನಿಮಗೆ ಅವ್ರು ಗೈಡ್ ಮಾಡಿದ್ರೆ ಸೊ ಖಂಡಿತವಾಗ್ಲೂ ಆ ಮಾತನ್ನು ನೀವು ಕೂಡ ಕೇಳಿ. ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇದ್ದರೆ, ನಿಮ್ಮ ತಂದೆ ತಾಯಿ ಅಥವಾ ಸಿಬ್ಲಿಂಗ್ಸು, ಓಕೆ, ಇವರೇನಾದರೂ ಬೇಡ, ಅಲರ್ಟ್ ಆಗಿರು, ಹುಷಾರಾಗಿರು, ಆ ಥರ ಏನಾದರೂ ಮೆಸೇಜಸ್ ಹೇಳ್ಬೋದು, ಅವ್ರ ಬಾಯಲ್ಲಿ ಬರ್ಸ್ಬೋದು. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಎಲ್ಲಿ ಬೇಡ ಅಂತಾರೆ ಅಲ್ಲಿ ನೀವು ಹೋಗೋದು ಬೇಡ. ಎಲ್ಲಿ ಓಕೆ ಇದು ಮಾಡ್ಬೋದು, ನಿನಗೆ ಒಳ್ಳೇದಾಗ್ಬೋದು ಅಂತ ಅಂದರೆ, ಅಥವಾ ಯಾರ್ದಾರು ಗೈಡೆನ್ಸ್ ತೊಗೊಂಡು ಮುಂದೆ ಬರಿ ಅಂತ ಏನಾರು ಅಂದರೆ ಸಪೋರ್ಟ್ ಮಾಡಿದ್ರೆ, ಸೊ ಆ ಸಪೋರ್ಟ್ ಎನರ್ಜಿನ ನೀವು ತಗೋಬೇಕು ಅನ್ನೋದು ಇಲ್ಲಿ ಕೂಡ ಗೈಡೆನ್ಸ್ ಆಗಿದೆ. ಸೊ ಬನ್ನಿ ಈಗ ನೆಕ್ಸ್ಟು ನಿಮ್ಮ ಗಾರ್ಡಿಯನ್ ಏಂಜಲ್ಸ್, ಆರ್ಕ್ ಏಂಜಲ್ಸ್ ಅಥವಾ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರು ಅಥವಾ ನಿಮ್ಮ ದೈವಗಳು ಏನು ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂತೇಳಿ ನೋಡೋಣ. ಒಂದು 4 ಕಾರ್ಡನ್ನು ತೆಗಿತೀನಿ. ಸೊ ಯಾವ ಮೆಸೇಜ್ ನಿಮಗೆ ರೆಸೊನೇಟ್ ಆಗುತ್ತೆ ಅನ್ನೋದನ್ನು ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಅದನ್ನು ನೀವು ಫಾಲೋ ಮಾಡಬೇಕು. ಓಕೆ, ಫಾರ್ಗಿವ್ನೆಸ್ ನೋಡಿ, ನೀವು ನಿಮ್ಮನ್ನು ಸೆಲ್ಫ್ ಫಾರ್ಗಿವ್ನೆಸ್ ಇಂಪಾರ್ಟೆಂಟು. ಆ್ಯಂಡ್ ಅದರ್ಸನ್ನು ಫಾರ್ಗಿವ್ ಮಾಡೋದನ್ನು ಕಲೀರಿ. ಓಕೆ, ಬೇರೆಯವರನ್ನು ಕ್ಷಮಿಸೋದನ್ನು ಕಲೀರಿ. ಆ್ಯಂಡ್ ಆಲ್ಸೋ ನೀವು ನಿಮ್ಮನ್ನು ಕ್ಷಮಿಸ್ಕೊಳ್ಳಿ. ಆ್ಯಂಡ್ ಆಲ್ಸೋ ನೀವು ಡೈಲಿ ಯೂನಿವರ್ಸ್ ಹತ್ರ ಕ್ಷಮೆಯನ್ನು ಕೇಳಿ. ಯಾಕಂದರೆ ಒಮ್ಮೊಮ್ಮೆ ಡೈಲಿ ಲೈಫಲ್ಲಿ ನಮಗೆ ತಿಳಿಯದೆ ತಪ್ಪನ್ನು ಮಾಡ್ತೀವಿ ಅಥವಾ ತಪ್ಪಾಗಿ ಮಾತಾಡ್ತೀವಿ, ಇನ್ನೊಬ್ರಿಗೆ ಗೊತ್ತಿಲ್ಲದೇ ಹರ್ಟ್ ಮಾಡಿರ್ತೀವಿ, ಅಥವಾ ನಮಗೆ ನಾವೇ ಹರ್ಟ್ ಮಾಡ್ಕೊಂಡಿರ್ತಕ್ಕಂತಹ ಎನರ್ಜೀಸ್ ಇರುತ್ತೆ, ಅಥವಾ ಬೇರೆ ಯಾರೋ ನಿಮಗೆ ಹರ್ಟ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಬೇರೆ ಯಾರೋ ನಿಮಗೆ ಹೇಳಿದ್ನಲ್ಲ ಎವಿಲೈ ಆಗಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ನೆಗೆಟಿವ್ ಸ್ಪಿರಿಟ್ನ ನಿಮ್ಮ ಲೈಫಲ್ಲಿ ಸೆಂಡ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು. ಸೊ ಅಂಥ ವ್ಯಕ್ತಿಗಳನ್ನೆಲ್ಲ ಕ್ಷಮಿಸ್ಬಿಡಿ. ಯಾರು ನಿಮ್ಮ ಮೇಲೆ ಹೊಟ್ಟೆ ಉರಿ ಪಡ್ತಾರೋ ಅವ್ರನ್ನ ಕ್ಷಮಿಸ್ಬಿಡಿ. ಅವ್ರು ನಮ್ಮನ್ನು ನೋಡಿ ಹೊಟ್ಟೆ ಉರಿ ಪಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು ನೀವು ಅವ್ರ ಮೇಲೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವ್ರನ್ನ ಕ್ಷಮಿಸಿ. ಓಕೆ, ಯಾರು ಹೊಟ್ಟೆ ಉರಿ ಪಡ್ತಾರೆ ಅದು ಫಸ್ಟ್ ಸುಡೋದೇ ಅವ್ರ ಹೊಟ್ಟೆ. ಸೊ ಹಾಗಾಗಿ ನೀವು ಅವ್ರ ಹೊಟ್ಟೆ ಬಗ್ಗೆನೂ ಚಿಂತೆ ಮಾಡಿಬಿಡಿ, ನಿಮಗೆ ಆ ಎನರ್ಜಿನ ರಿಸೀವ್ ಮಾಡ್ಕೊಳಕ್ಕೂ ಹೋಗಬೇಡಿ. ಸೊ ಆ ಒಂದು ನೆಗೆಟಿವ್ ಎನರ್ಜಿಗೆ ಬರೋಕ್ಕೆ ಹೋಗಬೇಡಿ. ಸೊ ಆಮೇಲೆ ನೀವೇನೇ ಕೆಲಸ ಮಾಡಿದ್ರು ನಾನು ನೋಡ್ಕೊಂಡು ಅವ್ರು ಹೊಟ್ಟೆ ಉರಿ ಪಡಬೇಕು ಅನ್ನೋ ಎನರ್ಜಿ ಇದೆಯಲ್ಲ, ಅದು ನಿಮ್ಮ ನೆಗೆಟಿವ್ ಥಾಟು. ಆ ನೆಗೆಟಿವ್ ಥಾಟಿಂದ ನೀವು ನೆಗೆಟಿವ್ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ಆ ಒಂದು ಎನರ್ಜಿನ ನೀವು ಕ್ರಿಯೇಟ್ ಮಾಡ್ಕೋಬಾರ್ದು. ಅಂದರೆ ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೋಬೇಕು ಅಂತಿರಲ್ಲ, ಈ ಮಾತನ್ನು ನೀವು ಅನ್ನೋದು ಬಿಡಬೇಕು. ಸೊ ಈ ಮಾತೇನಾದ್ರು ನೀವು ಅಂದಿದ್ರೆ ಅದಕ್ಕೆ ನೀವು ಫಾರ್ಗಿವ್ನೆಸ್ಸನ್ನು ಕೇಳೋವಂಥದ್ದು, ಸಾರಿಯನ್ನು ಕೇಳೋವಂಥದ್ದು, ಯೂನಿವರ್ಸಿಗೆ, ನಿಮ್ಮ ಬ್ರಹ್ಮಾಂಡಕ್ಕೆ ಸಾರಿಯನ್ನು ಕೇಳೋವಂಥದ್ದು ಮಾಡಬೇಕು. ಓಕೆ, ನೀವು ಈ ಅಕ್ಟೋಬರ್ ಮಂತಲ್ಲಿ ಫಾರ್ಗಿವ್ನೆಸ್, ಓಕೆ, ಸೆಲ್ಫ್ ಫಾರ್ಗಿವ್ನೆಸ್ ಆ್ಯಂಡ್ ಅದರ್ ಫಾರ್ಗಿವ್ನೆಸ್ ಮಾಡೋವಂಥದ್ದು ಮತ್ತು ಯೂನಿವರ್ಸಿಗೆ ಸಾರಿ ಕೇಳಿಬಿಟ್ಟು ಕ್ಷಮೆಯನ್ನು ಯಾಚಿಸೋವಂಥದ್ದು ನೀವು ಮಾಡಬೇಕು. ಆ್ಯಂಡ್ ನೀವೇನಾದರೂ
ಒಂದು ಪ್ರಶ್ನೆಯನ್ನು ಕೇಳಿದರೆ ಇನ್ ದ ನಿಯರ್ ಫ್ಯೂಚರಲ್ಲಿ ಆ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗುವಂಥದ್ದು. ಓಕೆ ಸೊ ಯಾವಾಗ ಆಗುತ್ತೆ ಅಂತೇಳಿ ಏನಾದ್ರು ಪ್ರಶ್ನೆ ಕೇಳಿದರೆ ಅದು ಯಾವ್ದು ವಿಚಾರಗಾರು ಆಗಿರ್ಬೋದು, ಜಾಬ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಕೆರಿಯರ್ ಗ್ರೋತ್ ಆಗಿರ್ಬೋದು, ಸಕ್ಸಸ್ ಆಗಿರ್ಬೋದು, ವಿಕ್ಟ್ರಿ ಆಗಿರ್ಬೋದು, ನೇಮ್ ಆ್ಯಂಡ್ ಫೇಮ್ ಆಗಿರ್ಬೋದು, ಸಕ್ಸಸ್ ಆಗಿರ್ಬೋದು, ಓಕೆ ಪ್ರಮೋಷನ್ ಆಗಿರ್ಬೋದು, ಅಥವಾ ಪರ್ಮನೆಂಟ್ ಯಾವಾಗ ಆಗುತ್ತೆ ಅಂತ ಆಗಿರ್ಬೋದು, ಅಥವಾ ಕನ್ಸೀವ್ ಯಾವಾಗ ಆಗ್ತೀನಿ ಅಂತ ಕೇಳಿರ್ಬೋದು, ಓಕೆ ಅಥವಾ ಹ್ಯಾಪಿನೆ ಎನರ್ಜಿ ಯಾವಾಗ ಬರುತ್ತೆ, ಜಡ್ಜ್ಮೆಂಟ್ ಯಾವಾಗ ಬರುತ್ತೆ ಅಂತ ಎಲ್ಲ ಕೇಳಿದ್ರೆ ಇನ್ ದ ನಿಯರ್ ಫ್ಯೂಚರಲ್ಲಿ ಅದು ನಿಮಗೆ ಸಿಗ್ತಾ ಇದೆ ಬ್ಲೆಸ್ಸಿಂಗ್ಸ್ ರೂಪದಲ್ಲಿ. ಸೊ ರಿಸೀವ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಕಮ್ಯುನಿಕೇಟ್ ಕ್ಲಿಯರ್ಲಿ. ಸೊ ನೀವು ಏನೇ ಮಾತಾಡಿದ್ರು ಕ್ಲಿಯರ್ ಆಗಿ ಮಾತಾಡಬೇಕು ಅಂತ ಒಂದು ಮೆಸೇಜಸ್ ಬರ್ತಾ ಇದೆ. ಓಕೆ ನೀವೇನೇ ಮಾತಾಡಿದ್ರು ಕ್ಲಿಯರಾಗಿ ಮಾತಾಡಬೇಕು. ಓಕೆ ನೀವು ಯಾರದೇ ಜೊತೆ ಮಾತಾಡಿದ್ರು ಕಮ್ಯುನಿಕೇಟ್ ಮಾಡೋವಾಗ ಕ್ಲಿಯರ್ ಕಮ್ಯುನಿಕೇಟ್ ಮಾಡಬೇಕು. ಅದು ನಿಮ್ಮ ಏಂಜಲ್ಸ್ ಜೊತೆಗಾಗಿದ್ರೂ ಸರಿನೇ, ಡಿವೈನ್ ಜೊತೆಗಾಗಿದ್ರೂ ಸರಿನೇ, ಮನುಷ್ಯರ ಜೊತೆಗಾಗಿದ್ರೂ ಸರಿನೇ, ಪ್ರಾಣಿಗಳ ಜೊತೆಗಾಗಿದ್ರೂ ಸರಿನೇ, ಅಥವಾ ಪ್ರಕೃತಿ ಜೊತೆಗಾಗಿದ್ರು ಸರಿನೇ. ಇಲ್ಲಿ ಕೆಲವರು ಗಿಡಗಳ ಜೊತೆಗೆ, ಮರಗಳ ಜೊತೆಗೆ ಮಾತಾಡೋವಂಥದ್ದು, ಪಕ್ಷಿಗಳ ಜೊತೆಗೆ ಮಾತಾಡೋವಂಥದ್ದು, ಅದು ಕೂಡ ಕ್ಲಿಯರ್ ಆಗಿರಬೇಕು. ನಿಮ್ಮ ಜೊತೆಗೆ ನೀವೇ ಮಾತಾಡ್ತಾ ಇದ್ದೀರಾ, ಸೊ ಅದು ಕೂಡ ಕ್ಲಿಯರ್ ಕಮ್ಯುನಿಕೇಷನ್ ಇರಬೇಕು ಅಂತೇಳಿ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ನೀವು ಯಾರದೇ ಜೊತೆಗೆ ಅಥವಾ ಪ್ರಪೋಸ್ ಮಾಡಬೇಕಂತಿದ್ರೆ ಅವ್ರ ಜೊತೆಗೆ ಕ್ಲಿಯರಾಗಿ ಮಾತಾಡಿ ಪ್ರಪೋಸಲ್ಸ್ನ ತಿಳಿಸಿ. ಓಕೆನಾ. ಆ್ಯಂಡ್ ಅಬಾಂಡೆನ್ಸ್ ಆಲ್ಸೋ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಅಬಾಂಡೆನ್ಸ್ ಅಂದರೆ ಎಲ್ಲ ರೀತಿಯ ಸುಖ ಸಂಪತ್ತಿ, ಸಮೃದ್ಧಿ ನಿಮ್ಮ ಲೈಫಲ್ಲಿ ಬರ್ತಾಯಿದೆ. ಸಮೃದ್ಧಿ ಅಂದರೆ ಹೆಲ್ತ್. ಕೆಲವರಿಗೆ ಹೆಲ್ತ್ ಅನ್ನೋದೇ ಅಬಾಂಡೆನ್ಸ್, ಅದು ನಿಮಗೆ ಲೈಫಲ್ಲಿ ಬರ್ತಾ ಇದೆ. ಕೆಲವರಿಗೆ ಫೈನಾನ್ಷಿಯಲ್ ಅಬಾಂಡೆನ್ಸ್ ಬರ್ತಾ ಇದೆ. ಕೆಲವರಿಗೆ ಮ್ಯಾರೇಜಲ್ಲಿ ಅಥವಾ ರಿಲೇಷನ್ಶಿಪ್ಪಲ್ಲಿ ಅಬಾಂಡೆನ್ಸ್ ಬರ್ತಾ ಇದೆ. ಓಕೆ ಫ್ಯಾಮಿಲಿಯಲ್ಲಿ ಅಬಾಂಡೆನ್ಸ್ ಬರ್ತಾ ಇರತಕ್ಕಂಥದ್ದು. ಓಕೆ ಕೆಲವರಲ್ಲಿ ಎಲ್ಲಿ ನೀವು ಕೆಲಸ ಮಾಡ್ತೀರಾ ಅಲ್ಲಿ ನಿಮಗೆ ಅಬಾಂಡೆನ್ಸ್ ಸಿಗೋವಂಥದ್ದು. ಸೊ ಒಟ್ಟಿನಲ್ಲಿ ಒಂದು ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ಸಮೃದ್ಧಿ ಸಿಗ್ತಾ ಇದೆ. ಸುಖ ಆಗಿರ್ಬೋದು, ಕೆಲವರಿಗೆ ಮೆಂಟಲ್ ಪೀಸ್ ಆಗಿರ್ಬೋದು, ಓಕೆ ಮಾನಸಿಕ ಶಾಂತಿ ಅಥವಾ ತೃಪ್ತಿ, ಆತ್ಮತೃಪ್ತಿ, ದೈಹಿಕವಾದಂತಹ ತೃಪ್ತಿಗಳು, ಓಕೆ ಭೌತಿಕವಾದಂತಹ ತೃಪ್ತಿ, ಇವೆಲ್ಲವೂ ಅಬಾಂಡೆನ್ಸಿಗೆ ಸಿಗತ್ತೆ. ಸೊ ಈ ಒಂದು ಅಬಾಂಡೆನ್ಸು ನಿಮ್ಮ ಲೈಫಲ್ಲಿ ಸಿಗ್ತಾ ಇದೆ. ಬಾಟಮ್ ಆಫ್ ದ ಡೆಕ್ ಬಂದು ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ಇನ್ನು ಕೆಲವರಿಗೆ ಇಲ್ಲಿ ಫ್ಯೂ ಮಂತ್ಸಲ್ಲಿ ನಿಮಗೆ ನಿಮ್ಮ ಒಂದು ವಿಶಸ್ಸು ಅಥವಾ ನಿಮ್ಮ ಒಂದು ಆಸೆ, ನಿಮಗೆ ಬೇಕಾಗಿರ್ತಕ್ಕಂಥ ಬ್ಲೆಸ್ಸಿಂಗ್ಸು ಇವೆಲ್ಲ ಸಿಗ್ತಾ ಇದೆ. ಸೊ ಮೂನಾಲಜಿ ಪ್ರಕಾರ ಈಗ 2 ಕಾರ್ಡನ್ನು ತೆಗಿತೀನಿ, ಒಂದು ನ್ಯೂ ಮೂನ್ಗೆ ಆ್ಯಂಡ್ ಇನ್ನೊಂದು ಫುಲ್ ಮೂನ್ಗೆ. ಈ ಅಕ್ಟೋಬರ್ ಮಂತಲ್ಲಿ ನ್ಯೂ ಮೂನಲ್ಲಿ ನಿಮಗೆ ಗೈಡೆನ್ಸ್ ಏನು ಅಥವಾ ಏನು ಮೆಸೇಜ್ ಬರ್ತಾ ಇದೆ ಅಂತೇಳಿ ನೋಡೋಣ. ಓಕೆ ನ್ಯೂ ಮೂನ್ ಅಂದರೆ ಅಮಾವಾಸ್ಯೆ. ಸೊ ಅಮಾವಾಸ್ಯೆ ಆಗಿದ್ರೂ ಕೂಡ ಇಲ್ಲಿ ನಿಮಗೆ ಫುಲ್ ಮೂನ್ ಕಾಣ್ತಾ ಇದೆ, ಅದರಲ್ಲೂ ಬ್ಲೂ ಮೂನ್ ಕಾಣ್ತಾ ಇರೋವಂಥದ್ದು. ಬಿಲೀವ್ ಇನ್ ದ ಇಂಪಾಸಿಬಲ್. ಸೊ ಯಾವುದೂ ಪಾಸಿಬಲ್ ಅಲ್ಲ ಅನ್ನೋ ಅಥವಾ ಇಂಪಾಸಿಬಲ್ ಎನರ್ಜಿಯಲ್ಲಿ ನೀವು ಬಿಲೀವ್ ಮಾಡಬೇಕು. ಅಂದರೆ ಒಂದು ಮಿರಾಕಲ್ ಎನರ್ಜಿ ನಡೀತಾ ಇರುತ್ತೆ, ಒಂದು ಅದ್ಭುತ ಅಥವಾ ಒಂದು ಮ್ಯಾಜಿಕ್ ನಡೀತಾ ಇರುತ್ತೆ. ಆ ಮ್ಯಾಜಿಕಲ್ಲಿ ಬಿಲೀವ್ ಮಾಡಿ ಅಂತಲೇ ಬರ್ತಾ ಇರೋದು ಮೆಸೇಜು. ಇದು ನಿಮಗೆ ನ್ಯೂ ಮೂನಿಗೆ ಮೆಸೇಜಸ್ ಆಗಿದೆ. ಓಕೆ ಬಿಲೀವ್ ಇನ್ ದ ಇಂಪಾಸಿಬಲ್. ಸೊ ಯಾವುದು ಪಾಸಿಬಲ್ ಇಲ್ಲ ಅಂತ ನೀವೇನಾರು ಅನ್ಕೊಂಡಿದ್ರೆ ಹಾಗೇನಿಲ್ಲ, ಪಾಸಿಬಲ್. ಇಂಪಾಸಿಬಲ್ ಅನ್ನೋದು ಕೂಡ ಮಿರಾಕಲ್ ನಡೆಯುತ್ತೆ. ಆ ಮಿರಾಕಲ್ಲಿ ಬಿಲೀವ್ ಇಡಿ ಅಂಥೇಳಿ ನಿಮಗೆ ಗೈಡೆನ್ಸ್ ಬರ್ತಾ ಇರ್ತಕ್ಕಂಥದ್ದು. ಇನ್ನು ಫುಲ್ ಮೂನ್ಗೆ ಅಂದರೆ ಹುಣ್ಣಿಮೆಗೆ ನಿಮಗೆ ಗೈಡೆನ್ಸ್ ಏನು ಬರ್ತಾ ಇದೆ ಅಂತ ನೋಡೋಣ. ಕನ್ಕ್ಯುಲೇಷನ್ಸ್ ಆರ್ ವಿತಿನ್ ರೀಚ್. ಫುಲ್ ಮೂನ್ ಎಪ್ಲಿಕ್ ಬಂದಂದರೆ ಇದು ಗ್ರಹಣ, ಚಂದ್ರಗ್ರಹಣ ಬರ್ತಾ ಇದೆ. ಓಕೆ ಫುಲ್ ಮೂನಲ್ಲಿ ಚಂದ್ರಗ್ರಹಣ ಅನ್ನೋದು ಬರುತ್ತೆ. ಆ್ಯಂಡ್ ಆಲ್ಸೋ ನೋಡಿ ಇದು ನ್ಯೂ ಮೂನಿಗೆ ಸೂರ್ಯಗ್ರಹಣ ಏನೋ ಇದೆ. ಓಕೆ ಬಟ್ ಇಲ್ಲಿ ಆ ಒಂದು ಗ್ರಹಣದ ಎನರ್ಜಿ ಇಲ್ಲಿ ನಿಮಗೆ ಫುಲ್ ಮೂನ್ಗೆ ಬರೋವಂಥದ್ದು. ಓಕೆ ಇದು ಫುಲ್ ಮೂನ್ ಇದೆ ಬಟ್ ವಿತ್ ಎಪ್ಲಿಕ್ ಎನರ್ಜೀಸ್ ಇರೋವಂಥದ್ದು. ಅದು ಹಾಗಾಗಿನೇ ಅದೇ ಕಾರಣಕ್ಕೆ ಮೇ ಬಿ ನಿಮಗೆ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಕಿರಿಕಿರಿ ಆಗೋವಂಥದ್ದು, ಮೂಡ್ ಸ್ವಿಂಗ್ಸ್ ಆಗೋವಂಥದ್ದು, ಕನ್ಫ್ಯೂಷನ್ ಆಗೋವಂಥದ್ದು, ದುಃಖ ಆಗೋವಂಥದ್ದು, ಗೊತ್ತಿಲ್ಲದೇ ಅಳು ಬರೋವಂಥದ್ದು, ಗೊತ್ತಿಲ್ಲದೇ ಏನೋ ಒಂಥರ ಸ್ಟ್ರೆಸ್ ಆಂಗ್ಸೈಟಿ ಆಗೋವಂಥದ್ದು, ಅಥವಾ ಮನೆಯಲ್ಲಿ ಸುಮ್ಮನೆ ಕಿರಿಕಿರಿ ಮಾಡೋವಂಥದ್ದು, ಜಗಳ ಆಗೋವಂಥದ್ದು, ಈ ಥರದ್ದೆಲ್ಲ ಎನರ್ಜೀಸ್ ಈ ಕಾರಣದಿಂದನೇ ಬರೋದು. ಸೊ ಹಾಗಾಗಿ ರೆಮಿಡೀಸ್ಗಳನ್ನು ಮಾಡಿ. ಸೊ ನೋಡಿ ಇಲ್ಲಿ ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಎಲ್ರಿಗೂ ಒಂದೇ ರೀತಿಯ ರೆಮಿಡಿ ಆಗೋದಿಲ್ಲ. ಸೊ ನೀವು ಪರ್ಸ್ನಲ್ ಕನ್ಸಲ್ಟೆಂಟ್ ತಗೊಂಡಾಗ ಮಾತ್ರ ನಿಮಗೆ ಎಕ್ಸಾಕ್ಟಾಗಿ ಯಾವ ರೆಮಿಡಿ ಮಾಡಿದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಪರ್ಸ್ನಲ್ ಪೇಯ್ಡ್ ರೀಡಿಂಗನ್ನು ತಗೊಳ್ಳಿ ನೀವು. ಓಕೆನಾ, ಇದರಿಂದ ನಿಮಗೆ ಬ್ಲೆಸ್ಸಿಂಗ್ ಸಿಗುತ್ತೆ. ಸೊ
ಕನ್ಕ್ಲೂಷನ್ಸು ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಸೊ ನೋಡಿ, ತುಂಬ ಜನ ಜಡ್ಜ್ಮೆಂಟು, ಜಸ್ಟಿಸು ಎಲ್ಲ ಕೇಳ್ತಾ ಇದ್ರಿ ಅಲ್ವಾ. ಸೊ ನನ್ನ ಲೈಫಲ್ಲಿ ಯಾವಾಗ ಈ ಒಂದು ವಿಚಾರ ಯಾವಾಗ ನಡೆಯುತ್ತೆ, ಈ ಒಂದು ವಿಚಾರ ಯಾವಾಗ ಹ್ಯಾಪಿ ಎನರ್ಜಿ ಬರುತ್ತೆ, ಒಟ್ಟಿನಲ್ಲಿ ನಿಮ್ಮ ಲೈಫಲ್ಲಿ ಒಂದು ಕನ್ಕ್ಲೂಷನ್ನು ಈ ಒಂದು ಫುಲ್ ಮೂನಲ್ಲಿ ನಿಮಗೆ ಸಿಗೋವಂಥದ್ದು, ಅಥವಾ ಈ ಫುಲ್ ಮೂನ್ ಎನರ್ಜೀಸಿಂದ ನೆಕ್ಸ್ಟ್ ಫುಲ್ ಮೂನ್ ಬರೋವರೆಗೂ ಆ ಒಂದು ಎನರ್ಜೀಸಲ್ಲಿ ರೀಚ್ ಆಗ್ತಾ ಇದ್ದೀರಾ. ಓಕೆನಾ, ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗೋಕ್ಕೆ ರೀಚ್ ಆಗೋವಂಥದ್ದು, ಅಥವಾ ನಿಮ್ಮ ಗೋಲ್ ಏನಿತ್ತು ಆ ಗೋಲ್ ಹತ್ರ ರೀಚ್ ಆಗೋವಂತಹ ಎನರ್ಜಿ ಈ ಫುಲ್ ಮೂನಿಗೆ ನಿಮಗೆ ಬ್ಲೆಸ್ಸಿಂಗ್ಸ್ ಆಗಿ ಸಿಗ್ತಾ ಇದೆ, ಗೈಡೆನ್ಸ್ ಆಗಿ ಸಿಗ್ತಾ ಇದೆ. ಓಕೆ, ಇಲ್ಲಿಗೆ ನಾನು ಈ ಒಂದು ರೀಡಿಂಗನ್ನು ಕನ್ಕ್ಲೂಡ್ ಮಾಡ್ತೀನಿ. ಸೊ ಸಾರಿ ಇನ್ನೊಂದಿದೆ. ಓಕೆ ವೆಯ್ಟ್. ಓಕೆ, ಹ್ಯಾಂಡ್ ರೈಟಿಂಗಲ್ಲಿ ನಿಮ್ಮ ಲೈಫಲ್ಲಿ ಏನು ಬರ್ತಾ ಇದೆ, ಬ್ಲೆಸ್ಸಿಂಗ್ಸ್ ಆಗಿರ್ಬೋದು ಅಥವಾ ಗೈಡೆನ್ಸ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಪ್ರತಿ ಗೈಡೆನ್ಸ್ ಆಗಿರ್ಬೋದು ಅಥವಾ ಡಿವೈನ್ ಗೈಡೆನ್ಸ್ ಆಗಿರ್ಬೋದು, ಏಂಜಲ್ ಗೈಡೆನ್ಸ್ ಆಗಿರ್ಬೋದು, ಏನಂತ ನೋಡೋಣ. ಓಕೆ, ನನಗಿಲ್ಲಿ ಕೆಲವ್ರದ್ದು ಇನಿಷಿಯಲ್ಲು ನಿಮ್ಮ ಹೆಸರು ಎ ಇಂದ ಸ್ಟಾರ್ಟ್ ಆಗುವಂತಹ ಎನರ್ಜಿ ಕಾಣ್ತಾ ಇದೆ. ಕೆಲವ್ರದ್ದು ಇಲ್ಲಿ ಡೇಟ್ ಆಫ್ ಬರ್ತ್ 8 ಇರ್ಬೋದು. ಓಕೆ, ಯೂಟ್ಯೂಬ್ ಅಥವಾ ಇನ್ಸ್ಟಾ ರೀಲ್ಸ್ ವಿಲಾಗ್ ಮಾಡುವಂತಹ ಪರ್ಸನ್ ನೀವಾಗಿರ್ಬೋದು. ಸೊ ಇಲ್ಲಿ ನಿಮಗೆ ಗ್ರೋತ್ ಆ್ಯಂಡ್ ಸಕ್ಸಸ್, ವ್ಯೂವರ್ಸ್, ಸಬ್ಸ್ಕ್ರೈಬರ್ಸು ಸಿಗುವಂಥ ಎನರ್ಜಿ, ಆ್ಯಂಡ್ ಇದ್ರ ಮೂಲಕನೂ ನಿಮಗೆ ನಿಮ್ಮ ಪಾರ್ಟ್ನರ್ ಸಿಗುವಂತಹ ಎನರ್ಜಿ ಅಥವಾ ಫ್ರೆಂಡ್ಸ್ ಸಿಗುವಂತಹ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ನೀವು ನ್ಯೂ ವ್ಯೂವರ್ಸ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಮ್ಮ ಚಾನಲನ್ನು, ಹಾಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲನ್ನು. ಓಕೆ, ಎಲ್ಲ ಕನ್ನಡಿಗರು ಸಪೋರ್ಟ್ ಮಾಡಿ. ಓಕೆ, ನಿಮಗೆ ಗೈಡೆನ್ಸ್ ಬರ್ತಾ ಇದೆ. ಪ್ಲಾಂಟಿಂಗ್ ಪ್ಲ್ಯಾಂಟ್ ಅಥವಾ ಪ್ಲಾಂಟೇಶನ್, ನೀವೇನಾದ್ರು ಪ್ಲಾಂಟೇಶನಲ್ಲಿ ವರ್ಕ್ ಮಾಡೋವಂಥದ್ದಾಗಿರ್ಬೋದು ಅಥವಾ ಫಾರೆಸ್ಟಲ್ಲಿ ವರ್ಕ್ ಮಾಡೋವಂಥವ್ರು ಆಗಿರ್ಬೋದು ನೀವು. ಸೊ ಅಲ್ಲಿ ನೀವು ಪ್ಲ್ಯಾಂಟ್ ಮಾಡೋವಂಥದ್ದು, ಓಕೆ, ಗಿಡಗಳನ್ನು ನೆಡುವಂಥದ್ದು, ಅವುಗಳ ಪೋಷಣೆ ಮಾಡುವಂತಹ ಎನರ್ಜಿ ಕಾಣಿಸ್ತಾ ಇದೆ. ವೆರಿ ಗುಡ್, ಗಾಡ್ ಬ್ಲೆಸ್ ಯು. ಆ್ಯಂಡ್ ಆಲ್ಸೋ ಯಾರು ನೀವು ಗಿಡಗಳನ್ನು ಪ್ಲ್ಯಾಂಟ್ ಮಾಡೋದ್ರಲ್ಲಿ, ಗಿಡಗಳನ್ನು ಪೋಷಣೆ ಮಾಡೋದ್ರಲ್ಲಿ ಬಿಲೀವ್ ಇಡ್ತೀರಿ, ಇದ್ರ ಮೂಲಕ ನಮಗೆ ಬ್ಲೆಸ್ಸಿಂಗ್ ಸಿಗತ್ತೆ, ಇದ್ರ ಮೂಲಕ ನಮ್ಮ ಮುಂದಿನ ಫ್ಯೂಚರ್ ಪೀಳಿಗೆಗಳಿಗೆ ಹೆಲ್ಪ್ ಆಗುತ್ತೆ, ನ್ಯೂ ಜನ್ರೇಷನ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಎನರ್ಜೀಸಲ್ಲಿ ಯಾರಿದ್ದೀರಿ, ನಿಮಗೆ ಯೂನಿವರ್ಸಿಂದ ಬ್ಲೆಸ್ಸಿಂಗ್ಸ್ ಸಿಗುತ್ತೆ. ಅದ್ರ ಜೊತೆಗೆ ಇದನ್ನು ನೀವು ಕಂಟಿನ್ಯೂ ಮಾಡಬೇಕು. ಯಾರು ನೀವು ಪ್ಲ್ಯಾಂಟನ್ನು ನೆಡೋವಂಥದ್ದಾಗಿರ್ಬೋದು, ಗಿಡಗಳನ್ನು ನೆಡೋವಂಥದ್ದಾಗಿರ್ಬೋದು, ಇದನ್ನು ಮಾಡಿಲ್ಲ, ಸೊ ನೀವು ಇದನ್ನು ಮಾಡ್ತಾ ಹೋಗಿ. ಓಕೆನಾ, ನಿಮ್ಮ ಹಾರ್ಟ್ ಚಕ್ರ ಯಾರಿಗೆಲ್ಲ ಬ್ಲಾಕೇಜಸ್ ಆಗ್ತಾ ಇದೆಯಲ್ಲ ಅವರೆಲ್ಲ ನೀವು ಗಿಡಗಳನ್ನು ನೆಡಬೇಕು. ಹೆಚ್ಚು ಗಿಡಗಳನ್ನು ನೆಡಿ, ಒಂದು ಗಿಡ ನೆಟ್ಟು ನೀರು ಹಾಕೋದಲ್ಲ. ಓಕೆ, ಹೆಚ್ಚು ಗಿಡಗಳನ್ನು ನಿಮ್ಮ ಅಂಗಳದಲ್ಲೂ ನೆಡಿ. ಆ್ಯಂಡ್ ಆಲ್ಸೋ ಪ್ಲಾಂಟೇಶನ್ ಅಥವಾ ಫಾರೆಸ್ಟಲ್ಲಿ ಕೆಲವು ಗಿಡಗಳನ್ನು ನೆಟ್ಟು ನೀವು ಅಲ್ಲಿ ಪೋಷಣೆ ಮಾಡುವಂಥದ್ದು, ಅಥವಾ ನಿಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಗಿಡಗಳನ್ನು ನೆಡ್ತಾ ಇದ್ದೀವಿ ಬನ್ನಿ ಕಾರ್ಯಕ್ರಮಕ್ಕೆ ಅಂತ ಕರೀತಾರೆ. ಸೊ ಅಂಥ ಕಾರ್ಯಕ್ರಮಗಳಿಗೆಲ್ಲ ನೀವು ಜಾಯ್ನ್ ಆಗಿ, ಸರಿನಾ. ಅದ್ರ ಮೂಲಕ ನೀವೇನು ಮಾಡಬೇಕು, ನೀವೇ ಹೊಸ ಗಿಡಗಳನ್ನು ತೊಗೊಂಡು ಹೋಗುವಂಥದ್ದು ನರ್ಸರಿಗಳಲ್ಲೆಲ್ಲ ಸಿಗುತ್ತೆ. ಸೊ ಒಂದು ಫಾರೆಸ್ಟಲ್ಲಿ ಅಥವಾ ಪ್ಲಾಂಟೇಶನಲ್ಲಿ ನೆಡುವಂಥ ಗಿಡಗಳನ್ನು ಅಲ್ಲಿ ನೀವು ನೆಡಿ. ಮನೆಯಲ್ಲಿ ಸುತ್ತಮುತ್ತ ಆದರೆ ಹೂವಿನ ಗಿಡಗಳಾಗಿರ್ಬೋದು, ಮತ್ತು ನೀವು ಯಾವುದೇ ಗಿಡಗಳನ್ನು ನೆಟ್ಟು ನೀವು ಅದರ ಲಾಲನೆ ಪಾಲನೆ ಪೋಷಣೆಯನ್ನು ನೋಡ್ಕೊಳ್ಳುವಂಥದ್ದು, ಅದರ ಬ್ಲೆಸ್ಸಿಂಗ್ಸು ನಿಮಗೆ ಆವಾಗ ಸಿಗತ್ತೆ. ಆ ಮೂಲಕ ನಿಮಗೆ ಹಾರ್ಟ್ ಚಕ್ರ ಹೀಲಿಂಗ್ ಆಗುತ್ತೆ. ಓಕೆ, ಕೆಲವರಿಗಿಲ್ಲಿ ಮೂವ್ ಆನ್ ಆಗಿ ಅಂತ, ನೀವೇನಾದ್ರು ಪಾಸ್ಟ್ ಎನರ್ಜೀಸಲ್ಲೇ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದರೆ, ಪಾಸ್ಟ್ ಎನರ್ಜೀಸಲ್ಲೇ ನೀವು ಯೋಚನೆ ಮಾಡ್ತಾ ಕಾಲ ಕಳೀತಾ ಇದ್ದರೆ, ಪಾಸ್ಟ್ ಪರ್ಸನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದರೆ, ಪಾಸ್ಟಲ್ಲಿ ಏನಾಗಿದೆಯೋ ಅದೇ ಎನರ್ಜಿಲಿ ಇವಾಗ ನೀವು ಪ್ರೆಸೆಂಟಲ್ಲೂ ಮುಂದೆ ಸಾಗ್ತಾ ಇದ್ದರೆ, ಅದನ್ನು ನೀವು ಬಿಟ್ಟು ಮುಂದೆ ಸಾಗಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಿ. ನಿಮ್ಮ ಲೈಫಲ್ಲಿ ಏನೇ ದುಃಖ ಬಂದಿರ್ಬೋದು ಅದನ್ನು ಬಿಟ್ಟು ಮುಂದೆ ಸಾಗಿ. ನಿಮ್ಮ ಲೈಫಲ್ಲಿ ಏನೇ ಕಷ್ಟ ಬಂದಿರ್ಬೋದು ಆ ಕಷ್ಟವನ್ನು ಮೀರಿ ಅದನ್ನು ಬಿಟ್ಟು ಮುಂದೆ ಸಾಗಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಿ ಅಂತೇಳಿ, ನೀವು ಹೊಸ ಜೀವನವನ್ನು ಸ್ಟಾರ್ಟ್ ಮಾಡಿ ಅಂತೇಳಿ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ಓಕೆ, ಇಲ್ಲಿ ಕೆಲವರು ಐ ಮೀನ್ ಸ್ಟಕ್, ಅದರಲ್ಲೂ ನೋಡಿ ಇದು ಬಂದು ಕಾಯಿನ್ಸು. ಓಕೆ, ಅಂದರೆ ಇದರ ಅರ್ಥ ಫೈನಾನ್ಷಿಯಲಿ ಸ್ಟಕ್ ಎನರ್ಜಿ ಕಾಣಿಸ್ತಾ ಇದೆ. ಸೊ ನಾನು ಮುಂಚೆನೇ ಹೇಳಿದೆ, ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಫೈನಾನ್ಷಿಯಲಿ ಸ್ಟಕ್ ಆಗ್ಬೋದು, ಅಥವಾ ನಿಮಗೆ ದುಡ್ಡು ಬರದೇ ಇರತಕ್ಕಂಥದ್ದಾಗಿರ್ಬೋದು, ಸ್ಯಾಲ್ರಿ ಆಗದೆ ಇರೋಂಥದ್ದಾಗಿರ್ಬೋದು, ಅಥವಾ ನಿಮಗೆ ಬರಬೇಕಾಗಿರೋ ದುಡ್ಡು ಬರದೇ ಇರತಕ್ಕಂಥದ್ದಾಗಿರ್ಬೋದು. ಸೊ ಸ್ವಲ್ಪ ರೂಟ್ ಚಕ್ರ ಬ್ಲಾಕೇಜಸ್ ಆಗಿದೆ. ಸೊ ಹಾಗಾಗಿ ಹೀಲಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಮನಿ ರೇಖಿ ಹೀಲಿಂಗನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗತ್ತೆ. ಓಕೆ, ಅಥವಾ ಮನಿ ಸ್ಪೆಲ್, ಕ್ಯಾಂಡಲ್ ಸ್ಪೆಲ್ ಮಾಡೋದ್ರ ಮೂಲಕ. ಸೊ ನಿಮಗೆ ಈ ಥರದ್ದು ಎನರ್ಜಿ ಬೇಕು, ಹೀಲಿಂಗ್ ಬೇಕು ಅಂತಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನೋಡಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಅಲ್ಲೂ ಬಂತು ಟ್ಯಾರೋಟ್ ಕಾರ್ಡಲ್ಲೂ ಬಂತು, ಆ್ಯಂಡ್ ಆಲ್ಸೋ ಹ್ಯಾಂಡ್ ರೈಟಿಂಗಲ್ಲೂ ಬಂದಿದೆ. ಸೊ ಹಾಗಾಗಿ ನೀವು ಅಲರ್ಟ್ ಆಗಬೇಕು. ಆ್ಯಂಡ್ ಅನವಶ್ಯಕವಾದಂತಹ ಖರ್ಚುಗಳನ್ನು ಮಾಡೋಕೋಬೇಡಿ. ನೀವೇನು ಸೇವಿಂಗ್ ಮಾಡಿದ್ದೀರಾ ಅದನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ.
ನಿಮಗೆ ಆಗಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಆಗಲಿ ನೀವು ಸೇವ್ ಮಾಡಿರ್ತಕ್ಕಂಥ ದುಡ್ಡನ್ನು ಹೆಚ್ಚಾಗಿ ಖರ್ಚು ಮಾಡ್ಕೋಬೇಡಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಆ ದುಡ್ಡಿನ ಅವಶ್ಯಕತೆ ತುಂಬ ಇದೆ ನಿಮಗೆ, ಹಾಗಾಗಿ ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಓಕೆ. ಆ್ಯಂಡ್ ಆಲ್ಸೋ ಬ್ಯಾಲೆನ್ಸ್ ಎನರ್ಜಿ ಬರ್ತಾ ಇದೆ ಕೆಲವರಿಗೆ. ಇಲ್ಲಿ ಈಗ ಆಲ್ರೆಡಿ ಹೀಲಿಂಗ್ ಎಲ್ಲ ಮಾಡಿಕೊಂಡು ರೆಮಿಡೀಸ್ ಎಲ್ಲ ಮಾಡ್ಕೊಳ್ತಾ ಇದ್ದರೆ ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಎನರ್ಜಿ ಬರ್ತಾ ಇದೆ. ಯಾರು ಅದನ್ನು ಮಾಡ್ಕೊಂಡಿಲ್ಲ, ಹೀಲಿಂಗ್ ಮಾಡಿಲ್ಲ, ರೆಮಿಡೀಸ್ ಮಾಡಿಲ್ಲ ಅಂತ ಏನಾದರೂ ಆ ಎನರ್ಜೀಸಲ್ಲಿದ್ದರೆ ನಿಮಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಓವರಾಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಲೈಫನ್ನು. ಓಕೆ. ಭೌತಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ, ನಿಮ್ಮ ಚಕ್ರಾಸ್, ನಿಮ್ಮ ಮೈಂಡ್, ಬಾಡಿ, ಸೋಲ್ ವೈಸು ಬ್ಯಾಲೆನ್ಸ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ಕೆಲವರಿಗೆ ಹ್ಯಾಪಿನೆಸ್ ಎನರ್ಜಿ ಬರ್ತಾ ಇದೆ, ಸೆಲೆಬ್ರೇಷನ್ ಬರ್ತಾ ಇದೆ. ಇದನ್ನು ಮುಂಚೆನೇ ಕಾರ್ಡಲ್ಲಿ ಹೇಳಿದೆ. ಸೊ ಇಲ್ಲೂ ಕೂಡ ಅದೇ ಬಂದಿದೆ. ಓಕೆ. ರಿಸೀವ್ ಮಾಡ್ಕೊಳ್ಳಿ. ಟ್ರೂ ಲವ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಫಾಲ್ ಇನ್ ಲವ್. ಸೊ ನಿಮ್ಮ ಲೈಫಲ್ಲಿ ಪ್ರೀತಿಯ ಸುರಿಮಳೆ ಆಗ್ತಾ ಇದೆ. ಸೊ ಈ ಒಂದು ಪ್ರೀತಿಯ ಸುರಿಮಳೆಯನ್ನು ಯಾರೆಲ್ಲ ಬಯಸ್ತಾ ಇದ್ರಿ, ಪ್ರೀತಿ ಬೇಕು ಅಂತ ಬಯಸ್ತಾ ಇದ್ರಿ, ಸೊ ನಿಮ್ಮ ಲೈಫಲ್ಲಿ ಪ್ರೀತಿಯ ಸುರಿಮಳೆ ಆಗ್ತಾ ಇದೆ. ರಿಸೀವ್ ಮಾಡ್ಕೊಳ್ಳಿ. ಪ್ರೀತಿಯಲ್ಲಿ ಮಿಂದು ಖುಷಿ ಪಡಿ, ಎಂಜಾಯ್ ಮಾಡಿ. ಗುಡ್ ನ್ಯೂಸ್ ನಿಮಗೆ ಬರ್ತಾ ಇದೆ, ಶುಭ ಸುದ್ದಿ ನಿಮಗೆ ಬರ್ತಾ ಇದೆ. ಆವಾಗಲೇನು ನಾನು ಅದನ್ನೇ ಹೇಳಿದೆ, ಇವಾಗಲೂ ಅದೇ ಬಂದಿದೆ. ಗಾಡ್ ಕೇರ್ಸ್ ಅಬೌಟ್ ಯು. ದೇವ್ರು ನಿಮ್ಮನ್ನು ಕೇರ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ದೇವರನ್ನ ಸದಾ ಪ್ರಾರ್ಥನೆ ಮಾಡಿ. ಮನೆಯಲ್ಲಿ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಎರಡೂ ಟೈಮಲ್ಲಿ ದೇವರಿಗಾಗಿ ಒಂದು 5 ನಿಮಿಷ ಮಟ್ಟಿಗಾದರೂ ಅಥವಾ ಅರ್ಧ ಗಂಟೆ ಮಟ್ಟಿಗಾದರೂ ದೇವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡಿ, ದೇವರ ಬ್ಲೆಸ್ಸಿಂಗ್ಸನ್ನು ತಗೊಳ್ಳಿ, ಭಜನೆ ಮಾಡಿ ಅಥವಾ ಮಂತ್ರಗಳನ್ನು ಚಾಂಟ್ ಮಾಡುವಂಥದ್ದು ಅಥವಾ ಪೂಜೆಯನ್ನು ಮಾಡುವಂಥದ್ದು. ಮನೆಯಿಂದ ಹೊರಗಡೆ ಹೋಗೋಕ್ಕಿಂತ ಮುಂಚೆ ದೇವ್ರ ಹತ್ರ ಬ್ಲೆಸ್ಸಿಂಗ್ಸ್ ತೊಗೊಳ್ಳೋವಂಥದ್ದು. ಮನೆಯಿಂದ ಹೊರಗಡೆಯಿಂದ ಮನೆಗೆ ಬಂದಿದ್ದ ತಕ್ಷಣ ಓಕೆ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿ ಕೂಡ ದೇವ್ರ ದೀಪ ಹಚ್ಚಿ ನೀವು ಅವರ ಬ್ಲೆಸ್ಸಿಂಗ್ಸನ್ನು ತಗೊಳ್ಳಿ. ಅಟ್ಲೀಸ್ಟ್ ನಿಮ್ಮ ಇಷ್ಟ ದೇವರ ಧ್ಯಾನವನ್ನು 10 ನಿಮಿಷ ಮಟ್ಟಿಗಾದರೂ ಮಾಡಿ. ಓಕೆನಾ? ಯಾಕಂದರೆ ಗಾಡ್ ನಿಮ್ಮನ್ನು ಕೇರ್ ಮಾಡ್ತಾ ಇದ್ದಾರೆ. ಸೊ ಆ ಕೇರ್ಗೆ ಥ್ಯಾಂಕ್ ಯು ಹೇಳಿ, ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ ದೇವರಿಗೆ. ಓಕೆ. ನಿಮಗೆ ಕಷ್ಟ ಬಂತು ಅಂದ ತಕ್ಷಣ ದೇವರನ್ನು ದೂರಬೇಡಿ, ಬದಲಿಗೆ ಥ್ಯಾಂಕ್ ಯು ಹೇಳಿ. ಅದ್ರ ಮೂಲಕ ನಿಮಗೆ ಒಂದು ಪಾಠ ಕಲಿತಾ ಇದ್ದೀರಾ ಅಂತ. ಹಾಗೆ ನಿಮಗೆ ಏನೆಲ್ಲ ದೇವರು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಪ್ರತಿದಿನ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿ. ಓಕೆ. ಬೆಳಗ್ಗೆ ಎದ್ದಿದ ತಕ್ಷಣ ಥ್ಯಾಂಕ್ ಯು ದೇವರೇ, ಇವತ್ತು ನನಗೆ ಜೀವದಾನ ಕೊಟ್ಟಿದ್ದೀಯಾ. ಥ್ಯಾಂಕ್ ಯು ದೇವರೇ, ಇವತ್ತು ನನ್ನೆಲ್ಲ ಫ್ಯಾಮಿಲಿ ಮೆಂಬರ್ಸ್ನ ನೋಡೋ ಹಂಗೆ ಮಾಡಿದೀಯಾ. ಥ್ಯಾಂಕ್ ಯು ದೇವರೇ, ಇವತ್ತು ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆಗಿದ್ದೀನಿ. ಥ್ಯಾಂಕ್ ಯು ದೇವರೇ, ಇವತ್ತು ನಾನು ನನ್ನ ಫ್ರೆಂಡ್ಸ್ ಜೊತೆಗೆ, ಕೊಲೀಗ್ಸ್ ಜೊತೆಗಿದ್ದೀನಿ. ಥ್ಯಾಂಕ್ ಯು ದೇವರೇ, ಈ ಸಮಾಜವನ್ನು ಇವತ್ತು ನಾನು ನೋಡ್ತಾ ಇದ್ದೀನಿ, ಈ ಒಂದು ಬೆಳಕನ್ನು ಇವತ್ತಿನ ದಿನ ನಾನು ನೋಡ್ತಾ ಇದ್ದೀನಿ, ಅದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ. ಅದ್ರ ಜೊತೆಗೆ ರಾತ್ರಿ ಮಲಗೋವಾಗೂ ಕೂಡ ಇದೇ ರೀತಿಯಲ್ಲಿ ಥ್ಯಾಂಕ್ ಯು ಅನ್ನು ಫೀಲ್ ಮಾಡಿ, ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ ನೀವು. ಓಕೆನಾ? ಓಕೆ. ತುಂಬ ಜನರಿಗೆ 555 ಎನರ್ಜಿ ಕಾಣ್ಬೋದು, 555 ಸಂಖ್ಯೆ ಕಾಣ್ಬೋದು. ಓಕೆ. 555 ಈ ರೀತಿಯ ಸಂಖ್ಯೆಗಳು ಹೆಚ್ಚಾಗಿ ಕಾಣ್ತಾ ಇರ್ಬೋದು. ಓಕೆ. ನೀವು ಹೋಗೋ ದಾರಿಯಲ್ಲಾಗಿರ್ಬೋದು, ಗಡಿಯಾರದಲ್ಲಾಗಿರ್ಬೋದು, ಮೊಬೈಲಲ್ಲಾಗಿರ್ಬೋದು, ಅಥವಾ ಯಾವುದೇ ಪ್ಯಾಕೇಜಸ್ಗಳಲ್ಲಾಗಿರ್ಬೋದು, ನೀವೆಲ್ಲಾದರೂ ನೀವು 555 ಎನರ್ಜಿ ನೋಡ್ಬೋದು. ಅದರ ಅರ್ಥ ಒಂದು ಕಂಪ್ಲೀಟ್ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಒಂದು ನ್ಯೂ ಸೈಕಲ್ ವಿತ್ ಹ್ಯಾಪಿ ಚೇಂಜಸ್ ಎನರ್ಜಿ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ನಿಮಗೆ ಬಟರ್ಫ್ಲೈ ಕಾಣಿಸ್ಬೋದು, ಹೆಚ್ಚು ಚಿಟ್ಟೆಗಳು ಕಾಣುವಂಥದ್ದಾಗಿರ್ಬೋದು. ಸೊ ಇದ್ರ ಮೂಲಕ ನೀವು ಚಿಟ್ಟೆಗಳ ಮೀನಿಂಗ್ ತಿಳ್ಕೊಬೋದು, ಅಥವಾ ಟ್ಯಾರೋ ಸೆಷನನ್ನು ಬುಕ್ ಮಾಡ್ಕೊಂಡು ಅದರ ಮೂಲಕ ನಿಮ್ಮ ಲೈಫಲ್ಲಿ ಬರ್ತಕ್ಕಂತಹ ಚೇಂಜಸ್ ಯಾವುದು. ಓಕೆ. ಕೆಲವರಿಗೆ ಇಲ್ಲಿ ಪಾಸಿಟಿವ್ ಚೇಂಜಸ್ ಆಗ್ಬೋದು, ಇನ್ನು ಕೆಲವರಿಗೆ ನೆಗೆಟಿವ್ ಚೇಂಜಸ್ಸು ಆಗ್ಬೋದು. ಹಾಗಾಗಿ ಸೊ ಅಲರ್ಟ್ ಆಗೋಕ್ಕೋಸ್ಕರ, ರೆಮಿಡಿ ಮಾಡೋಕ್ಕೋಸ್ಕರ, ಓಕೆ, ಮುಂದೆ ಲೈಫನ್ನ ಲೀಡ್ ಮಾಡೋಕ್ಕೋಸ್ಕರ ನೀವು ಟ್ಯಾರೋ ಸೆಷನನ್ನು ಬುಕ್ ಮಾಡೋದ್ರ ಮೂಲಕ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಬಿಗ್ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಕೆಲವರಲ್ಲಿ ನೆಗೆಟಿವ್ ಸೈಕಲ್ ಆಗುತ್ತೆ. ಯಾಕಂದರೆ ಕೆಲವರಿಗೆ ಇವತ್ತು ಒಂದಿನ ನಗ್ತಾ ಇದ್ದರೆ ನಾಳೆ ದಿನ ಅಳ್ಳೇಬೇಕು, ಮತ್ತೆ ಅದನ್ನು ಹಿಂದೆ ನೆಕ್ಸ್ಟ್ ಮಾರನೇ ದಿನ ಮತ್ತೆ ನಗಲೇಬೇಕು. ಈ ಥರ ಎನರ್ಜೀಸ್ ಯಾವಾಗಲೂ ಇರುತ್ತೆ ಲೈಫಲ್ಲಿ. ಓಕೆ. ಇವತ್ತು ಕೆಲವರು ಹತ್ತಿರ ನಾಳೆ ದಿನ ಕಂಪ್ಲೀಟ್ ನಗ್ತಾ ಇರ್ತಾರೆ ಕೆಲವರು. ಈ ಥರ ಎನರ್ಜೀಸ್ ಎಲ್ಲ ನಡೀತಾ ಇರುತ್ತೆ. ಸೊ ಅದಕ್ಕೆ ಕಾರಣ ಏನು ಅಂತಲೂ ನೀವು ತಿಳ್ಕೊಬೋದು. ಓಕೆನಾ? ಸೊ ಈ ರೀತಿಯ ಒಂದು ಕೆಲವರಿಗೆ ಕಷ್ಟದ ಲೈಫ್ ಸ್ಟಾರ್ಟ್ ಆದರೆ ಇನ್ನು ಕೆಲವರಿಗೆ ಸುಖದ ಲೈಫು ಸ್ಟಾರ್ಟ್ ಆಗ್ತಾ ಇದೆ. ಸೊ ಒಂದು ಬಟರ್ಫ್ಲೈ ಎನರ್ಜಿ, ಬಟರ್ಫ್ಲೈ ಚೇಂಜ್ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ನೀವು ಬಟರ್ಫ್ಲೈ ಚೇಂಜ್ ಅನ್ನೋದನ್ನು ನಿಮ್ಮ ಲೈಫಲ್ಲಿ ಯಾವ ರೀತಿಯ ಒಂದು ಪಾಸಿಟಿವ್ ಚೇಂಜ್ ಬೇಕಂತೀರ, ಸೊ ನೀವು ಬಟರ್ಫ್ಲೈ ಚೇಂಜ್ ಅನ್ನೋ ಒಂದು ಸ್ವಿಚ್ ವರ್ಡನ್ನು ಕೂಡ ಚಾಂಟ್ ಮಾಡ್ತಾ ಹೋಗ್ಬೋದು 108 ಟೈಮ್. ಓಕೆನಾ? ನೆಕ್ಸ್ಟ್ ಬಂದು ಐ ಆಮ್ ಪವರ್ಫುಲ್, ಐ ಆಮ್ ಕೆಪಬಲ್ ಆಫ್ ಸಕ್ಸಸ್. ಈ ಒಂದು ಸ್ವಿಚ್ ವರ್ಡನ್ನು ಮ್ಯಾನಿಫೆಸ್ಟೇಷನ್ ಮಾಡುವಂಥದ್ದು, ಇದನ್ನು ನೀವು ಹೇಳಬೇಕು, ಚಾಂಟ್ ಮಾಡಬೇಕು ಇದನ್ನ. ಓಕೆನಾ?
ಐ ಆಮ್ ಪವರ್ಫುಲ್ ಆ್ಯಂಡ್ ಕೆಪಬಲ್ ಆಫ್ ಸಕ್ಸಸ್. ಸೊ ಸಕ್ಸಸ್ಸನ್ನು ಪಡೆಯೋಕ್ಕೆ ನಾನು ಪವರ್ಫುಲ್ ಆಗಿದ್ದೀನಿ ಮತ್ತು ಕೆಪಬಲ್ ಆಗಿದ್ದೀನಿ ಅಂತ. ಸೊ ನಿಮ್ಮೊಳಗೆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಇತ್ತಲ್ವಾ, ಸೊ ಆ ಕಾನ್ಫಿಡೆನ್ಸ್ ಲೆವೆಲನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ನೀವು ಇದನ್ನು ಚಾಂಟ್ ಮಾಡಿ. ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು ಇದನ್ನು 11 ಬಾರಿ ಬರೆಯೋ ಅಂಥದ್ದು, ಓಕೆನಾ. ರೆಡ್ ಕಲರ್ ಪೆನ್ನಲ್ಲಿ ಬರೆಯೋ ಅಂಥದ್ದು, ಓಕೆ. ರೆಡ್ ಕಲರ್ ಪೆನ್ನಲ್ಲಿ ಐ ಆಮ್ ಪವರ್ಫುಲ್ ಆ್ಯಂಡ್ ಕೆಪಬಲ್ ಆಫ್ ಸಕ್ಸಸ್ ಅನ್ನೋದನ್ನು 11 ಬಾರಿ ಕ್ಲೀನ್ ಪೇಪರ್ ಒಳಗೆ, ಓಕೆ, ಒಂದು ಈ ಥರ ವೈಟ್ ಪೇಪರ್ ಮೇಲೆ ರೆಡ್ ಕಲರ್ ಪೆನ್ನಲ್ಲಿ ಬರೆಯೋ ಅಂಥದ್ದು. ಇದನ್ನು ಮಾಡ್ತಾ ಹೋಗಿ ಡೈಲಿ, ಓಕೆ. ಅದು ಬಿಟ್ಟರೆ ಇದನ್ನು ನೀವು ಚಾಂಟ್ ಮಾಡಿ ಮಲಗೋ ಅಂಥದ್ದು, ಇದನ್ನು ಮಾಡ್ತಾ ಹೋಗಿ. ಆವಾಗ ನಿಮ್ಮೊಳಗೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ ಆ್ಯಂಡ್ ಆಲ್ಸೋ ನೀವು ಸಕ್ಸಸ್ಸನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ. ಹಾಗೆ ನಿಮ್ಮನ್ನು ನೀವು ಪವರ್ಫುಲ್ ಮಾಡ್ಕೊಳ್ತೀರಾ. ಹಾಗೆಯೇ ಕೆಲವರ ಲೈಫಲ್ಲಿ ಗುಡ್ ಫಾರ್ಚೂನ್ ಎನರ್ಜಿ ಬರ್ತಾ ಇದೆ. ಒಂದು ಒಳ್ಳೆಯ ದಿನಗಳು ನಿಮ್ಮ ಲೈಫಲ್ಲಿ ಶುರು ಆಗಲಿದೆ, ಓಕೆ. ಡೋಂಟ್ ವರಿ, ಬಿ ಹ್ಯಾಪಿ. ಜಾಸ್ತಿ ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ, ಹ್ಯಾಪಿಯಾಗಿರಿ, ಖುಷಿಯಾಗಿರಿ ಅನ್ನೋದು ಡಿವೈನ್ ಗೈಡೆನ್ಸ್ ಆಗಿದೆ. ಸೊ ಇದಿಷ್ಟು ನಿಮ್ಮ ಒಂದು ಕಲೆಕ್ಟಿವ್ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ರೆಸೊನೇಟ್ ಆಗಿದೆ, ಹಾಗೆ ಯಾರೆಲ್ಲ ಯಾವ ಒಂದು ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ಕೊಳ್ತಿದ್ದೀರಾ ಅನ್ನೋದನ್ನು ನನಗೆ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ, ಹಾಗೆ ನಿಮಗೆ ಖುಷಿ ತಂದಿದೆ, ಸಂತೋಷ ತಂದಿದೆ, ನೆಮ್ಮದಿ ತಂದಿದೆ, ಈ ಒಂದು ಗೈಡೆನ್ಸಿಂದ ನನಗೆ ಹೆಲ್ಪ್ ಆಗಿದೆ ಅಂತ ಅನಿಸಿದೆ ಯಾರಿಗೆಲ್ಲ, ಓಕೆ, ಲೈಕ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲನ್ನು. ಹಾಗೆ ಈ ರೀತಿಯ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ನನಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಒಂದು ಖುಷಿಯಲ್ಲಿ ನಾನು ಕೂಡ ಹೆಚ್ಚೆಚ್ಚು ವಿಡಿಯೋಗಳನ್ನು ಮತ್ತು ಶಾರ್ಟ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಗೈಡೆನ್ಸನ್ನು. ಸೊ ಅದನ್ನು ಫಾಲೋ ಮಾಡಿ ನಿಮ್ಮ ಲೈಫಲ್ಲಿ ಹೊಸ ಚೇಂಜಸನ್ನು, ಹ್ಯಾಪಿನೆಸ್ ಎನರ್ಜಿಯನ್ನು ಪಡ್ಕೊಳ್ಳಿ, ದೇವರ ಬ್ಲೆಸ್ಸಿಂಗ್ಸನ್ನು ಪಡ್ಕೊಳ್ಳಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಯಾರಿಗೆಲ್ಲ ಟ್ಯಾರೋ ಸೆಷನ್ ಬೇಕು ಬುಕ್ ಮಾಡ್ಕೊಳ್ಳಿ, ಓಕೆ. ಹಾಗೆ ಯಾರಿಗೆಲ್ಲ ಮನಿ ಹೀಲಿಂಗ್ ಅಥವಾ ಮನಿ ಸ್ಪೆಲ್ ಅಥವಾ ರಿಲೇಷನ್ಶಿಪ್ಪಿಂದು ಸ್ಪೆಲ್ ಬೇಕು, ಕ್ಯಾನಲ್ ಸ್ಪೆಲ್ ಬೇಕು ಅಂತಂದರೆ ಸೊ ನೀವು ಅದನ್ನು ಕೂಡ ನನ್ನ ಹತ್ರ ಕೇಳಿಬಿಟ್ಟು ನೀವು ಮುಂದೆ ಬರಿಬೋದು. ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಲೈಫನ್ನು ಲೀಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಓಕೆನಾ. ಓಕೆ, ಯಾವಾಗಲೂ ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ನಮ್ಮ ಚಾನಲನ್ನು ಹೀಗೆ ಸಪೋರ್ಟ್ ಮಾಡ್ತಾ ಬೆಳೆಸ್ತಾ ನಾವು ನೀವೆಲ್ಲರೂ ಖುಷಿಯಾಗಿರೋಣ, ಚೆನ್ನಾಗಿರೋಣ ಅಂತ ಹೇಳ್ತಾ ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳ್ತಾ, ನಿಮಗೂ ಥ್ಯಾಂಕ್ ಯು ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.